ಮನುಷ್ಯನಿಗೆ ಯಾವ ಪ್ರಜ್ಞೆ ಇಲ್ಲದಿದ್ರೂ ಕೂಡ ಅವನಿಗೆ ಸೌಂದರ್ಯ ಪ್ರಜ್ಞೆ ಬಹಳ ಜಾಗೃತವಾಗಿರುತ್ತೆ, ಯಾವಾಗಲೂ ಜಾಗೃತವಾಗಿರುತ್ತೆ. ಮನುಷ್ಯ ಜೀವನದ ಅತ್ಯಂತ ಆಪ್ತ ಮಿತ್ರ ಸಂಗತಿ ಅಂದರೆ ಕನ್ನಡಿ ಮುಂದೆ ತನ್ನನ್ನು ತಾನು ನೋಡ್ಕೊಳ್ತಕ್ಕಂಥ ಆ ಕ್ಷಣ ಇದೆಯಲ್ಲ, ಅದು ಅವನಿಗೆ ಅತ್ಯಂತ ಆಪ್ಯಾಯಮಾನ. ಸೌಂದರ್ಯ ಪ್ರಜ್ಞೆ ಇವತ್ತಿನದಲ್ಲ, ಕಾಲದಿಂದಲೂ ಅದು ನಿರಂತರವಾಗಿ ಹರಿದುಕೊಂಡು ಬರ್ತಾ ಇದೆ. ನನ್ನ ತಲೆಯಲ್ಲಿ 4 ಕೂದಲಿಲ್ಲ, ಆದರೆ ನನ್ನ ಪ್ಯಾಂಟಿನ ಜೋಬಲ್ಲಿ ಬಾಚಣಿಗೆ ಇರುತ್ತೆ, ಸುಮ್ಮನೆ ಬಾಚಬೇಕು ಅಂತಕ್ಕಂಥದ್ದು. ಅಂದರೆ ಮನುಷ್ಯನಲ್ಲಿ ಆಂತರಿಕವಾದ ಪ್ರಜ್ಞೆ ಇದೆಯಲ್ಲ, ಸೌಂದರ್ಯ ಪ್ರಜ್ಞೆ, ಅದು ನಮ್ಮನ್ನು ಸದಾ ಕಾಡುವಂಥದ್ದು, ನಮ್ಮನ್ನು ಕ್ರಿಯಾಶೀಲವಾಗಿಡುವಂಥದ್ದು. ನಾನು ಹೇಗೆ ಇದ್ದರೂ ಚೆನ್ನಾಗಿ ಕಾಣಿಸ್ಬೇಕು, ಚೆನ್ನಾಗಿ ಕಾಣಿಸ್ಕೊಳ್ಬೇಕು. ಇದು ನಮ್ಮೊಳಗಿರ್ತಕ್ಕಂಥ ಹಪಹಪಿಕೆ, ಬಯಕೆ, ಹಂಬಲ. ಇಷ್ಟೆಲ್ಲ ಯಾಕೆ ಮಾತಾಡ್ತಿದ್ದೀನಿ ಅಂತಂದರೆ, ಇವತ್ತು ಅನೇಕ ಮಹಿಳಾ ಕಣ್ಮಣಿಗಳು, ದಿಗ್ಗಜರು, ಸಾಧಕರು ನಮ್ಮೊಟ್ಟಿಗಿದ್ದಾರೆ. ಅವರು ಈ ಸೌಂದರ್ಯದ ಹಿಂದಿನ ಅಂತರಂಗವನ್ನು ಇವತ್ತು ನಮಗೆ ಪುಟುಪುಟವಾಗಿ ತೆರೆದಿಡೋದಕ್ಕೆ ಬಂದಿದ್ದಾರೆ. 1 ಮಿನಿಟ್ ಉಮಾ ಅಂತಲೇ ಪ್ರಖ್ಯಾತಿ. ಅನೇಕ ವರ್ಷಗಳಿಂದ, ದಶಕಗಳಿಂದ ಅವರು ಈ ಕ್ಷೇತ್ರದಲ್ಲಿ ತೊಡಗಿರತಕ್ಕಂಥವರು. 1 ನಿಮಿಷದಲ್ಲಿ ಮಾತಾಡ್ಸಕ್ಕೆ ಗೊತ್ತಾಗುತ್ತೆ. ಅದೆಷ್ಟೋ ಕೇಶವಿನ್ಯಾಸವನ್ನು ಮಾಡಿ ವಿಶ್ವ ದಾಖಲೆ ಮಾಡಿರ್ತಕ್ಕಂಥವರು ಮತ್ತು ಅನೇಕರನ್ನ ಹುರಿದುಂಬಿಸಿ ಈ ಕ್ಷೇತ್ರಕ್ಕೆ ಬರಬೇಕು ಅಂಥೇಳಿ ತಯಾರು ಮಾಡಿರ್ತಕ್ಕಂಥ ಒಂದು ಕಾರ್ಖಾನೆ ಅವರು. ಉಮಾದೇವರಿದ್ದಾರೆ, ಜೊತೆಗೆ ಲಕ್ಷ್ಮಿಯವರಿದ್ದಾರೆ ಮತ್ತು ರಂಜನಾ ಅವರಿದ್ದಾರೆ. ಇವರೊಟ್ಟಿಗೆ ಮಾತಾಡ್ತೀವಿ ಇವತ್ತಿನ ಈ ಬಹುರೂಪಿಯಲ್ಲಿ. ಉಮಾ ಅವರೇ ನಮಸ್ಕಾರ. 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 ನಿಮ್ಮನ್ನು ನೋಡಿದರೆ ಒಂದು ಸೌಂದರ್ಯ ದೇವತೆಯೇ ಬಂದು ಕೂತ್ಕೊಂಡಂಗಿರತ್ತೆ. ಅದಕ್ಕಿಂತ ಮುಂಚೆ ಸೌಂದರ್ಯದ ಬಗ್ಗೆ ಎಷ್ಟು ಚೆನ್ನಾಗಿ ಪೆಟ್ಟಿಗೆ ಕೊಟ್ರಿ. ಸೌಂದರ್ಯ ಆರಾಧಕರಾಗಿ ಅದನ್ನ ಎಷ್ಟು ಚೆನ್ನಾಗಿ ಹೇಳಿದ್ರಿ. ತುಂಬಾ ಹ್ಯಾಟ್ಸ್ ಆಫ್ ನಿಮ್ಗೆ, ಹ್ಯಾಟ್ಸ್ ಆಫ್. ನನಗೆ ಕುತೂಹಲದ ಪ್ರಶ್ನೆ ನಿಮ್ಮನ್ನು ಕೇಳಬೇಕು. ನೀವು ಎಲ್ಲರನ್ನೂ ಕೂಡ ಮೇಕ್ ಅಪ್ ಮಾಡ್ತಕ್ಕಂಥವ್ರು. ಮೇಕ್ ಅಪ್ ಅಂತ ನೋಡಿ ಎಷ್ಟು ಚೆನ್ನಾಗಿದೆ, ಅದರ ಹೊರಡೆ ತುಂಬಾ ಅದ್ಭುತವಾಗಿದೆ. ಮೇಕ್ ಅಪ್ ಅಂದರೆ ನಾವಿರ್ತಕ್ಕಂಥ ಸೌಂದರ್ಯವನ್ನು ಮತ್ತಷ್ಟು ದ್ವಿಗುಣ ಮಾಡೋದು, ಚೆನ್ನಾಗಿ ಕಾಣಬೇಕು ಅಂತಕ್ಕಂಥ. ಇವತ್ತು ತುಂಬಾ ಕಾಮನ್ ಆಗ್ಬಿಟ್ಟಿದ್ವಿ ಎಲ್ಲರಲ್ಲೂ. ಪ್ರತಿ ಮಹಿಳೆಯೂ ಕೂಡ ಯಾವುದೇ ಸಭೆಗೆ ಹೋಗ್ಲಿ, ಸಮಾರಂಭಕ್ಕೆ ಹೋಗ್ಲಿ, ಮದುವೆಗೆ ಹೋಗ್ಲಿ ಅಥವಾ ಒಂದು ಮೀಟಿಂಗ್ ಹೋಗ್ಬೇಕು ಅಂತಂದ್ರೆ ಮೊದಲು ಹುಡ್ಕೋದು ಎಲ್ಲಿ ಹೋಗ್ಬೇಕು? ಎಲ್ಲಿದೆ ಪಕ್ಕದಲ್ಲಿ? ಪಾರ್ಲರ್ ಎಲ್ಲಿದೆ ಅಂದ್ರೆ ಐಬ್ರೋ ಮಾಡಿಸ್ಕೋಬೇಕು, ಅದೇನೋ ವ್ಯಾಕ್ಸಿಂಗು ಏನೇನೋ ಇರುತ್ತವ, ನಮಗೆಲ್ಲ ಗೊತ್ತೇ ಇಲ್ಲ ಅವೆಲ್ಲ. ಅದು ಮಾಡಲೇಬೇಕದು. ಅಂದ್ರೆ ಆ ಮಟ್ಟಕ್ಕೆ ಇವತ್ತು ಮಹಿಳೆಯರು ಸಿದ್ಧರಾಗಿದ್ದಾರೆ ಅಲ್ವೇನಮ್ಮ? ಹೌದು. ಹೇಗಾಗಿದೆ ಬದಲಾವಣೆ ಸೌಂದರ್ಯದ ಪ್ರಜ್ಞೆ? ಇನ್ನೂ ತುಂಬಾ ಬರ್ತದೆ. ಮೊದಲು ಹುಡುಗರು ಬರ್ತಿರ್ಲಿಲ್ಲ, ಇವಾಗ ಹುಡುಗರಿಗೋಸ್ಕರ ಪ್ರತ್ಯೇಕವಾದ ಒಂದು ಯೂನಿಟೇ ಓಪನ್ ಆಗಿದೆ. ಯುನಿಸೆಕ್ಸ್ ಪಾರ್ಲರ್ ಅಂತಾನೆ ಇದೆ. ಅವರು ಕೂಡ ಈ ಸೌಂದರ್ಯದ ಬಗ್ಗೆ ಬಹಳ ಕಾಳಜಿ ವಹಿಸ್ತಾರೆ. ಏನು ಬದಲು ಡ್ರೆಸ್ ಸೆನ್ಸ್ ಮಾತ್ರ ಇತ್ತು, ಇವಾಗ ಹೇರ್ ಸ್ಟೈಲು, ಮೇಕಪ್, ಆ ರೀತಿ ನಾನಾ ವಿಧವಾದ ಅಲಂಕಾರಗಳನ್ನ ಮಾಡ್ಕೊಂತ ಇದ್ದಾರೆ. ಓಹೋ, ಅಂದ್ರೆ ಹುಡುಗರಿಗೂ ಬಂದ್ಬಿಟ್ಟಿದೆ ಪ್ರಜ್ಞೆ ಈಗ. ಹೌದು. ಅವರು ಪಾರ್ಲರ್ಗೆ ಬರ್ತಾರೆ. ಹೌದು. ಓಹೋ, ಇದು ಹೊಸ ವಿಚಾರ, ನಂಗೆ ಅಷ್ಟು ಗೊತ್ತಿರಲಿಲ್ಲ ಹುಡುಗರೆಲ್ಲ ಪಾರ್ಲರ್ಗೆ ಹೋಗ್ತಾರೆ ಅಂತಕ್ಕಂಥದ್ದು. ನೀವು ಎಷ್ಟು ವರ್ಷಗಳಿಂದ ಈ ಉದ್ದಿಮೆಯಲ್ಲಿ ತೊಡಗಿದ್ದೀರಾ? ನಾನು 40 ವರ್ಷದಿಂದ ಇದ್ದೀನಿ. 40 ವರ್ಷ. ಎಂತೆಂಥ ಪ್ರಕರಣಗಳು ನೋಡಿರ್ಬೋದು, ಎಂತೆಂಥ ವ್ಯಕ್ತಿಗಳು ನೋಡಿರ್ಬೋದು, ಎಷ್ಟು ಜನಕ್ಕೆ ಮೇಕಪ್ ಮಾಡಿರ್ಬೋದು, ಎಷ್ಟು ಜನಕ್ಕೆ ಕೇಶ ವಿನ್ಯಾಸ ಮಾಡಿರ್ಬೋದು. ನಾನೇನೇ ನೀವೆಲ್ಲರೂ ಆಧುನಿಕ ಸೈರಂಧ್ರಿಯರು ಅಂತ ನಾನು ಹೇಳೋದು. ಸೈರಂಧ್ರಿಯರು ಅಂದ್ರೆ ದ್ರೌಪದಿ. ನೋಡಿ, ನೀವ್ ಹೇಳ್ತಾ ಇದ್ದೀರಾ, ನನಗೆ ಸೈರಂಧ್ರಿ ಅಂತ ಒಂದು ಟೈಟಲ್ ಕೂಡ ಕೊಟ್ಟಿದ್ದಾರೆ. ನಂಗೆ ಐಡಿಯಾ ಗೊತ್ತಿಲ್ಲ. ದ್ರೌಪದಿ ವನವಾಸದಲ್ಲಿದ್ದಾಗ ಕೇಶ ಅಲಂಕಾರ ಮಾಡ್ತಿದ್ಲಂತೆ. ಆ ಟೈಟಲ್ ಕೊಟ್ಮೇಲೆ ನಾನು ತುಂಬಾ ಆರಾಧನೆ ಮಾಡಕ್ ಶುರು ಮಾಡಿದೆ. ಅಜ್ಞಾತವಾಸ ಮಾಡುವ ಸಂದರ್ಭದಲ್ಲಿ ಆಕೆ ಸೈರಂಧ್ರಿಯಾಗಿ ಹೋಗಿ ಆಕೆ ಕೇಶ ವಿನ್ಯಾಸವನ್ನು ಮಾಡ್ತಿದ್ಲು. ಹಾಗಾಗಿ ಆಧುನಿಕವಾಗಿ ಯಾರೆಲ್ಲ ಬ್ಯೂಟಿ ಪಾರ್ಲರ್ ನಡೆಸ್ತಾರೆ ಅವ್ರನ್ನೆಲ್ಲರೂ ಕೂಡ ಸೈರಂಧ್ರಿ ಅಂತಾನೆ ಕರೀತಾರೆ. ಅಂದ್ರೆ ಅದ್ಭುತವಾಗಿರತಕ್ಕಂತ ಒಂದು ರಾಜ ಮಹಾರಾಜರ ಕಾಲದಿಂದಲೂ ಕೂಡ ಇದ್ರಲ್ಲಮ್ಮ, ಇರ್ಲಿಲ್ವೇ? ಸೇವಕಿಯರು ಇರ್ಲಿಲ್ವೇ? ಕೇಶ ವಿನ್ಯಾಸ ಮಾಡೋರು ಇರ್ಲಿಲ್ವೇ? ರಾಣಿಯರನ್ನ ಸೌಂದರ್ಯ ಮಾಡ್ತಕ್ಕಂಥವ್ರು ಇರ್ಲಿಲ್ವೇ? ಎಷ್ಟು ಜನ ಇರ್ತಿದ್ರು ಅಲ್ವಾ? ನಿಮ್ಮ ಅನುಭವ ಏನ್ ಅನ್ಸುತ್ತೆ? ಇವತ್ತು ಕಾಲ ಹೇಗೆ ಬದಲಾಗಿದೆ, ಎಷ್ಟು ಜನ ಇವತ್ತು ನಿಮ್ಮನ್ನ ಹುಡ್ಕೊಂಡು ಬರ್ತಾರೆ?
ತುಂಬಾ ಜನ ಉಡ್ಕೊಂಡ್ ಬರ್ತಾರೆ ಸರ್. ಆಗಿನ ಕಾಲಕ್ಕೂ ಈಗಿನ ಕಾಲ ಇನ್ನೂ ಜಾಸ್ತಿ ಎಚ್ಚೆತ್ತವಾಗಿ ಇನ್ನೂ ಜಾಸ್ತಿನೇ ಆಗ್ತಿದೆ ಅದಿನ್ನೂ ಒಳ್ಳೇದೇ ಕೂಡ. ನಾವು ಬೇರೆಯವ್ರಿಗೋಸ್ಕರ ಅಲ್ಲ, ನಾವು ಒಂದು ಸೌಂದರ್ಯ ಅನ್ನೋದು ನಮ್ಮಲ್ಲಿರೋ ಒಂದು ಪಾಸಿಟಿವ್ ಇದು, ಅದು ಚೆನ್ನಾಗಿ ಕಾಣ್ಬೇಕು ಅನ್ನೋದು ಬೇರೆಯವ್ರಿಗೋಸ್ಕರ, ನಮಗ್ ನಾವು ಚೆನ್ನಾಗಿರೋಣ, ಆಮೇಲೆ ಬೇರೆಯವ್ರದ್ದು. ಒಳಗಡೆ ಎಷ್ಟೇ ಕೊಳಕಿದ್ರು ಆಚೆಗಡೆ ಚೆನ್ನಾಗಿ ಭೌತಿಕವಾಗಿ ಚೆನ್ನಾಗಿ ಕಾಣ್ಬೇಕು. ಏನ್ ಹೇಳ್ತೀರಾ ಲಕ್ಷ್ಮಿ? ಹೌದು, ಎಷ್ಟೇ ದುಃಖ ಇದ್ರೇನು ನಾವು ಇನ್ನೊಬ್ರ ಹತ್ರ ಅದು ತೋರ್ಸ್ಕೋಬಾರ್ದು. ಒಂದು ಮುಖದಲ್ಲಿ ನಗುವಿಂದ ಮತ್ತೆ ಮೇಕಪ್ ಒಬ್ರಿಗೆ ಒಳ್ಳೇದಾಗ್ಲಿ ಅಂತಾನೆ ಬಯಸ್ಬೇಕು, ಚೆನ್ನಾಗಿರ್ಲಿ ಅಂತ ನಮ್ ಕೆಲಸ ನಾವು ಮಾಡ್ಕೊಂಡು ಅವ್ರಿಗೆ ಸೌಂದರ್ಯ. ಎಲ್ಲ ಮೇಕಪ್ ಅಂದ್ರೆ ನಾಟಕ, ಸಿನಿಮಾ, ಸರ್ಕಸ್ಸು, ಯಕ್ಷಗಾನ, ಇವ್ರು ಮಾತ್ರ ಮೇಕಪ್ ಮಾಡ್ಕೊಳ್ತಾರೆ ಅಂತ ಇತ್ತು. ಈಗ ಇಲ್ವೇ ಇಲ್ವಲ್ಲ, ಎಲ್ಲರೂ ಇವತ್ತು ಮೇಕಪ್ ಒಳಗಾಗ್ತಾರೆ, ಮೇಕಪ್ ಅನ್ನು ಪಡ್ಕೊಳ್ತಾರೆ, ಬೇಕು ಅಂತ ಹೇಳಿದ್ದಾರೆ. ಹೇಗೆ ಇವತ್ತು ಅದಕ್ಕೆ ಬೇಕಾಗಿರ್ತಕ್ಕಂಥ ನೀಡ್ಸ್ಗಳನ್ನು ನೀವು ಫುಲ್ಫಿಲ್ ಮಾಡ್ತೀರಿ? ಇವತ್ತಿನ ಗ್ರಾಹಕರ ನಿರೀಕ್ಷೆಗಳು ಏನೇನಿರುತ್ತೆ ಉಮಾ ಅವರೇ? ಸರ್, ನಮಗೆ ನಾವು ಪ್ರೀತಿಸ್ಕೊಬೇಕು ಸರ್. ಇವತ್ತೇನಾಗಿದೆ ಅಂದರೆ ಬ್ಯೂಟಿ, ಸೌಂದರ್ಯ ಅನ್ನೋದು ಬೇರೆಯವ್ರ ಮದುವೆಗೆ ಹೋಗ್ಬೇಕಾದ್ರೂ ಡ್ರೆಸ್ ಮಾಡಿಸ್ಕೊತಾರೆ ಸರ್. ಚಿಕ್ಕ ಫಂಕ್ಷನ್ ಕೂಡ ಬ್ಯೂಟಿ ಪಾರ್ಲರ್ಗೆ ಬರ್ತಾರೆ ಸರ್. ತುಂಬ ಖುಷಿ ಆಗುತ್ತೆ ಸರ್. ಅಂದರೆ ಸೌಂದರ್ಯ ಪ್ರಜ್ಞೆ ಮೊದಲೆಲ್ಲ ಬಡವ್ರಿಗಿಲ್ಲ, ಸಾಹುಕಾರಿಗೆ ಮಾತ್ರ ಅಂತ ಇತ್ತು ಸರ್. ಇವಾಗ ಏನಾಗಿದೆ, ಕಾಮನ್ ಪೀಪಲ್ ಕೂಡ ಇದು ತಲುಪ್ತಾ ಇದೆ ಸರ್. ಕಡಿಮೆ ವೇಳೆಯಲ್ಲಿ ಕಡಿಮೆ ಖರ್ಚಲ್ಲಿ ಕೂಡ ಎಷ್ಟೋ ಜನ ಮಾಡ್ತಾ ಬಂದಿದ್ದಾರೆ, ಅದನ್ನು ಮಾಡಿಸ್ಕೊಳ್ಳೋಕ್ಕೂ ತಯಾರಿದ್ದಾರೆ ಸರ್. ಇವಾಗೆಲ್ಲ ಯೂಟ್ಯೂಬು ಅದು ಇದು ಬೇಕಾದಷ್ಟೆಲ್ಲ ನೋಡ್ತಾ ಇರ್ತೀವಿ, ಅದ್ರಲ್ಲಿ ಕೂಡ ಸ್ವಂತ ಕೂಡ ಮಾಡ್ಕೊತಾರೆ, ಪಾರ್ಲರ್ ಕೂಡ ಬರ್ತಾರೆ ಸರ್. ಇವಾಗ ಏನಾಗಿದೆ ಗೊತ್ತಾ ಸರ್, ಟ್ರಾಫಿಕ್ ಜಾಮ್ ಆಗೋಗುತ್ತೆ, ಗಂಡನ ಮೇಲೆ ಡಿಪೆಂಡ್ ಆಗುತ್ತೆ, ನಾವು ಕರ್ಕೊಂಡು ಹೋಗಲ್ಲ ಅಂತ. ಹಾಗಾಗಿ ಕೆಲವ್ರು ಏನು ಮಾಡ್ತಾರೆ, ತಾವೇ ಕ್ಲಾಸಸ್ಗೆ ಬಂದು ಕಲ್ತ್ಕೊಂಡು ಮನೇಲೇ ಮೇಕಪ್ ಮಾಡ್ಕೊಳ್ಳೋ ಅಷ್ಟು ತಯಾರಾಗಿದ್ದಾರೆ ಸರ್. ಒಂದು ಸಣ್ಣ ಜೋಕ್ ನೆನಪು ಬರುತ್ತೆ. ಒಬ್ಬಳು ಒಂದು ಹುಡುಗಿ ಲಿಫ್ಟಿಕ್ ಹಾಕ್ಕೊಂಡಿದ್ಲಂತೆ. ಲಿಫ್ಟಿಕ್ ಹಾಕೊಂಡು ಹೋಗ್ತಿದ್ಲಂತೆ. ಡ್ಯಾಡಿ 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 ಅಂತ ಕರೆಯೋಳು. ಅವರ ತಂದೆಗೆ ಬೇಜಾರಾಗೋದು, ನೀನು ಡ್ಯಾಡಿ ಅಂತ ಕರಿಬೇಡ, ನನ್ನ ಪಪ್ಪ ಅಂತ ಕರಿ. ಅವಳು ಇಲ್ಲ, ಪಪ್ಪ ಅಂತ ಕರೆಯಲ್ಲ ನಾನು, ಹಠ ಮಾಡ್ತಿದ್ಲು ಅಂತ. ಯಾಕೆ ಅಂತಂದ್ರೆ ಪಪ್ಪ ಅಂತ ಕರೆದ್ರೆ ಹೊರಟೋಗತ್ತೆ ಅಂತ. ಎಷ್ಟು ನಮ್ಮೊಳಗೆ ಪ್ರಜ್ಞೆ ಜಾಗೃತವಾಗಿದೆ ಅಂತ. ಎಂತೆಂಥ ಗ್ರಾಹಕರು ನೋಡಿದ್ದೀರಾ ನೀವು? ಸರ್, ನಾನು ಅಮೆರಿಕಾಗೆ ಅಕ್ಕನಲ್ಲಿ ಹೋಗಿದ್ದೆ ಸರ್. ನನಗೆ 6 ಸಲ ರಿಜೆಕ್ಟ್ ಆಯಿತು ಸರ್ ವೀಸಾ. ಏನಕ್ಕೆ ಗೊತ್ತಿಲ್ಲ. ಆಮೇಲೆ ಗೌರ್ಮೆಂಟ್ನವ್ರು, ಯಡಿಯೂರಪ್ಪಾಜಿ ಗೌರ್ಮೆಂಟಲ್ಲಿ ಇಲ್ಲ ಉಮಾ ವಾಪಸ್ ಬರ್ತಾರೆ ಅಂತ ನನಗೆ ಕಳ್ಸಿದ್ರು ಸರ್. ಬ್ಯೂಟಿಷಿಯನ್ಸ್ಗೆ ಮತ್ತು ಡಾಕ್ಟ್ರುಗಳಿಗೆ ವೀಸಾ ಕೊಡೋದು ತುಂಬ ಕಷ್ಟ. ಕೊಡಲ್ಲ ಸರ್, ಅವಾಗಿನ ಕಾಲದಲ್ಲಿ ಇತ್ತು ಸರ್. ಆಮೇಲೆ ನನಗೆ 6 ಸಲ ರಿಜೆಕ್ಟ್ ಆದಾಗ 7ನೇ ಸಲ ಅಮೆರಿಕಾಗೆ ಫ್ಲೈಟ್ ಹತ್ತಿದೆ ಸರ್. ಹಿಂದೂ ದಿವಸನೂ ಗೊತ್ತಿಲ್ಲ ಸರ್ ನಂಗೆ ಸಿಗುತ್ತೆ ಅಂತ. ಎಲ್ಲ ಪ್ಯಾಕ್ ಮಾಡ್ಕೊಂಡಿದ್ದೆ. ಅಲ್ಲಿ ಹೈದರಾಬಾದಲ್ಲಿ ವೀಸಾ ಗಾರ್ಡ್ ಅಂತ ಇದೆ ಸರ್, ಅಲ್ಲಿ ಹೋದರೆ ವೀಸಾ ಸಿಗುತ್ತೆ ಅಂತಿದ್ರು. ಅಲ್ಲಿ ಸುತ್ತುತ್ತಾ ಇದೆ ಸರ್ ವೀಸಾ ಗಾರ್ಡ್ನ. ಅವಾಗ ನನಗೆ ಬಂತು ಫೋನು, ಹಿಂಗೆ ವೀಸಾ ಸಿಕ್ಕಿದೆ ಅಂತ. ಹೌದು ಸರ್, ಅಕ್ಕ ಸಮ್ಮೇಳನಕ್ಕೂ 2014 ಹೋಗಿದೆ ಸರ್. ಅವಾಗ ಎಷ್ಟು ಕನ್ನಡಿಗರನ್ನ ಪ್ರೀತಿ ಮಾಡಿದ್ರು ಸರ್. ಎಸ್ಪೆಷಲಿ ನಾನು ಉದಯ ಟಿವಿಲೆಲ್ಲ ಅವಾಗ ಪ್ರೋಗ್ರಾಮ್ ಬರ್ತಿತ್ತು ಸರ್. ಅದನ್ನೆಲ್ಲ ಸ್ಕ್ರೀನ್ ಮೇಲೆ ಹಾಕಿ ಉಮಾ ಬರ್ತಿದ್ದಾರೆ ಅಂತ ರೆಡ್ ಕಾರ್ಪೆಟ್ ಹಾಕಿದ್ರು ಸರ್. ಅಲ್ಲಿ ನಾನು ವರ್ಕ್ಶಾಪ್ ಮಾಡಿದೆ ಸರ್ ಮಹಿಳೆಯರಿಗೋಸ್ಕರ. ಅಲ್ಲೆಲ್ಲ ತುಂಬ ಕಷ್ಟ ಸರ್, ಟ್ರಾಫಿಕಲ್ಲಿ ಜಾಮ್ ಆಗಿ ಸರ್. ನನ್ನ ವರ್ಕ್ಶಾಪಲ್ಲಿ ಗಂಡು ಮಕ್ಕಳು ಕೂಡ ಸರ್ ಬಂದಿದ್ರು ಸರ್. ಹೆಂಗೆ ಸೀರೆ ಉಡ್ಸೋದು, ಮೇಕಪ್ ಮಾಡೋದು ಹೇಗೆ, ಕೇಶ ಅಲಂಕಾರ ಮಾಡೋಕ್ಕೆ ಅವ್ರಿಗೋಸ್ಕರ ನಾನು ಪ್ರತ್ಯೇಕವಾದ ಒಂದು ಇದನ್ನು ಕಾರ್ಯಾಗಾರ ಮಾಡಿದೆ. ಅವ್ರು ಕೇಳಿದ್ರು, ಯಾಕೆ ನೀವು ಬರ್ತಿದ್ದೆ? ಇಲ್ಲ ಮೇಡಮ್, ಇಲ್ಲೆಲ್ಲ 2 hours 3 hours ಬೇಕು ಕರ್ಕೊಂಡು ಹೋಗೋಕ್ಕೆ, ತುಂಬ ಎಕ್ಸ್ಪೆನ್ಸಿವ್ ಮೇಡಮ್. ಹಾಗಾಗಿ ನಾವು ಕಲ್ತ್ಕೊಂಡ್ರೆ ನಮ್ಮ ಹೆಂಡತಿದಿರಿಗೆ ಯಾಕೆ ಸಹಾಯ ಮಾಡಬಾರ್ದು ಅಂತ ನನಗೆ ತುಂಬ ಖುಷಿ ಆಯಿತು ಸರ್. ಆ ದೇಶದಲ್ಲಿ ಹೋಗಿ ಅವ್ರಿಗೆಲ್ಲ ಹೇಳ್ಕೊಟ್ಟಾಗ ಅರ್ಥ ಮಾಡ್ತೀವಿ. ಈಗ ಮೇಕಪ್ಪಲ್ಲಿ ಏನೇನು ಮಾಡ್ತಿರ್ಬೋದು ಸರ್? ಮೇಕಪ್ ಅಂದ ತಕ್ಷಣ ಬೇಸಿಕ್ ಅಂತಾರೆ ಸರ್. ಬೇಸಿಕ್ ಅವರ ಚರ್ಮಕ್ಕೆ ತಕ್ಕಂಗೆ ನಾವು ಮೇಕಪ್ ಮಾಡಬೇಕಾಗುತ್ತೆ. ಯಾಕಂತ ತುಂಬ ಮೇಕಪ್ ಮಾಡಿದ್ರೆ ಏನು ಹೇಳ್ತಾರೆ, ನಮ್ಗೆ ದೇವ್ರು ಕೊಟ್ಟಿರೋ ಸೌಂದರ್ಯನೇ ಹಾಳಾಗೋಗುತ್ತೆ. ಚರ್ಮಕ್ಕೆ ಸೌಂದರ್ಯವನ್ನು ಉಳಿಸಿಕೊಂಡು ಅದನ್ನು ಜಾಸ್ತಿ ಮಾಡೋದು ಕೆಲಸ. ಅವ್ರ ಚರ್ಮಕ್ಕೆ ತಕ್ಕಂಗೆ ನಾವು ಮೇಕಪ್ ಮಾಡಬೇಕು ಸರ್. ಹೆಂಗೆ ಇವಾಗ ಚೆನ್ನಾಗಿರೋರ್ನ ಬಂದಾಗ ಚೆನ್ನಾಗಿ ಮಾಡಬೇಕೇ ಹೊರತು ಕೆಟ್ಟಾಗಿ ಮಾಡಿದ್ರೆ ಹಾಳಾಗೋಗುತ್ತೆ. ಹೌದು, ಯಾವಾಗ ಮೇಕಪ್ ಅನ್ನೋದು ಆಕ್ಸಿಡೆಂಟ್ ಆಗಬಾರ್ದು ಸರ್, ಇನ್ಸಿಡೆಂಟ್ ಆಗಬೇಕು ಸರ್. ನಾವು ಡ್ರೆಸ್ ಮಾಡ್ಕೊಂಡು ಹೋದಾಗ ಅಯ್ಯೋ ಎಷ್ಟು ಚೆನ್ನಾಗಿದ್ದಾಳೆ ಅಂತ ನೋಡೋಗಿರ್ಬೇಕು ಸರ್. ಕೆಟ್ಟಾಗಿ ಡ್ರೆಸ್ ಮಾಡ್ಕೊಂಡು ಹೋಗ್ತಾರೆ, ಆಕ್ಸಿಡೆಂಟ್ ಆಗಿಬಿಡುತ್ತೆ ಸರ್. ಅವಳೇ ನೋಡ್ತಾ ಗಾಡಿ ಹಿಂಗೆ ತಿರ್ಸೋದು ಮಾಡಿದ್ರೆ ಆಕ್ಸಿಡೆಂಟ್ ಆಗಿದೆ. ಎಷ್ಟೋ ಸಲ ಆಗಿದೆ ಸರ್. ನಾನು ಇವತ್ತು ಎಲ್ರಿಗೂ ಹೇಳೋದೇನು ಅಂದರೆ, ನಮ್ಮನ್ನು ನಾವು ಪ್ರೀತಿಸ್ಕೊಂಡು ನಾವು ಮಾಡೋಂಥ ಸೌಂದರ್ಯ ಚಿಕಿತ್ಸೆನ ತುಂಬಾ ಚೆನ್ನಾಗಿ ಮಾಡ್ಕೊಬೇಕು ಸರ್. ಹೌದು ಸರ್, ಸೌಂದರ್ಯ ಚಿಕಿತ್ಸೆ. ಹೌದು ಸರ್, ಚಿಕಿತ್ಸೆನ ಚೆನ್ನಾಗಿ ಮಾಡ್ಕೊಬೇಕು ಸರ್. ಅದು ಒಂದು ಚಿಕಿತ್ಸೆ. ಹೌದು ಸರ್. ಸೊ ಸ್ಕಿನ್ ಟೋನ್ ಗಳಿಗೆ ನೀವು ಮ್ಯಾಚ್ ಮಾಡ್ತೀರಾ? ಹೌದು. ಏನ್ ಯಾವ್ದ್ರಲ್ಲಿ ಮ್ಯಾಚ್ ಮಾಡ್ತೀರಾ? ನಮ್ದು ಒಂದು ಮೇಕಪ್ ಒಂದು ನಂಬರ್ಸ್ ಇರುತ್ತೆ. ಹೌದು, ಅದಕ್ಕೂ ಮುಂಚೆ ನಾವು ಮದ್ವೆಗಳಿಗೆ ಮಾಡಕ್ ಮುಂಚೆ ಅದ್ ನಾವು ಕಲ್ತಿದ್ದ ಮೇಡಮ್ ಇಂದ ಒಂದು ಫ್ರೀ ಟ್ರಯಲ್ ಅಂತ ಕೊಡ್ತೀವಿ. ನೀವು ಟ್ರಯಲ್ ಕೊಡ್ಬೇಕು? ಇಲ್ಲ ಸರ್, ನಮ್ಮನ್ನ ಆಟ ಆಡಿಸ್ಬಿಡ್ತಾರಲ್ಲ ಹೋದಾಗ. ನಾನ್ 40 ವರ್ಷದಿಂದಾನು ಫ್ರೀ ಟ್ರಯಲ್ ಕೊಡ್ತೀನಿ. ಇಡೀ ಫ್ಯಾಮಿಲಿ ಬಂದು ಕೂತ್ಕೊಂತಾರೆ ಸರ್. ಹುಡುಗನೂ ಬರ್ತಾನೆ, ಹುಡುಗನ ಅಪ್ಪ ಅಮ್ಮ, 15 ಜನ ಬರ್ತಾರೆ ಸರ್.
ಅವರು ಅವಾಗೆಲ್ಲ ಡಿಜಿಟಲ್ ಮಾಧ್ಯಮ ಇರಲಿಲ್ಲ ಸರ್, ಮೊಬೈಲ್ ತೋರಿಸಿ ಇದು ಮಾಡಿ ಅಂತ ನಾವೇ ಕ್ರಿಯೇಟ್ ಮಾಡಿ ತೋರಿಸ್ತಿದ್ವು ಸರ್. ಅವಳಿಗೆ ಒಪ್ಪಾಗೆ ಅವಳನ್ನ ಜನ ನೋಡಿ ಖುಷಿ ಪಡ, ಅವಳದು ಕನಸಲ್ವಾ ಮೊದಲು ಸರ್. ನೀವು ಅವಳನ್ನ ಅಬ್ಸರ್ವ್ ಮಾಡ್ತೀರಾ, ನೀವು ನೀವು ನೋಡಿ ಆನಂತರ ಏನ್ ಮಾಡಬಹುದು ಅಂತ ಅಂದ್ಕೊಂಡು ಟ್ರಯಲ್ ಕೊಡ್ತೀರಾ. ಅವಳು ಕನಸಲ್ವಾ ಸರ್, ನನ್ನ ಮದ್ವೆಲ್ಲ ಹಂಗಿರ್ಬೇಕು ಹಿಂಗಿರ್ಬೇಕು ಅಂತ. ಆ ಥರ ನಾನು ಟ್ರಯಲ್ ಕೊಟ್ಟೆ ನಾನು ಹೋಗ್ತಿದ್ದು ಸರ್. ಅವ್ರಿಗೂ ಡಿಸಪಾಯಿಂಟ್ ಆಗಬಾರ್ದು, ಅದಕ್ಕೆ ಮುಂಚಿತವಾಗ್ಲೇ ಎಲ್ಲ ನಮಗೂ ಟೈಮ್ ಕೂಡ ಸೇವ್ ಆಗುತ್ತೆ, ಅಲ್ಲಿ ಹೋಗಿ ಇದು ಒಂದು ಮಾಡೋದಕ್ಕಾಗೋದಿಲ್ಲ. ಅದಕ್ಕೋಸ್ಕರ ಸೊ ಮುಖವಿನ್ಯಾಸ ಅದಾದ್ಮೇಲೆ ಕೇಶವಿನ್ಯಾಸ, ಸಾರಿ ಡ್ರೈಪಿಂಗ್, 3. ಹೌದು. ಇಡೀ ವಧುವನ್ನ ಸಂಪೂರ್ಣವಾಗಿ ತಯಾರು ಮಾಡ್ತಕ್ಕಂಥದ್ದು ನೀವೇ ಸರ್. ಇನ್ನೊಂದು ಏನು ಗೊತ್ತಾ ಸರ್, ಆರ್ಟಿಫಿಷಿಯಲ್ ಜ್ಯುವೆಲರಿ ಅಂತೀರ ಸರ್, ಹೆಚ್ಚಿಗೆ ಮಹತ್ವವನ್ನು ಕೊಡ್ತೀವಿ ಸರ್ ನಾವು. ಹುಡುಗಿ ಎಲ್ಲರ ಮನೇಲೂ ಚಿನ್ನ ಇರೋಕ್ಕೆ ಸಾಧ್ಯ ಇಲ್ಲ ಸರ್. ಅವಳಿಗೂ ಆಸೆ ಇರುತ್ತೆ, ತಂದೆ ತಾಯಿಗಳಿಗೆ ಹಿಂಸೆ ಕೊಡಬಾರ್ದು ಸರ್, ನಂಗೆ ಅದು ಕೊಡಲಿಲ್ಲ ಇದು ಕೊಡಲಿಲ್ಲ ಅಂತ. ಪ್ರೈಸ್ ಅನುಗುಣವಾಗಿ ನಾವು ಅವಳಿಗೆ ಒಪ್ಪೋ ತನಕ ಚಿನ್ನದ ಆಭರಣಗಳ ಬದಲು 1 ಗ್ರಾಮ್ ಅಂತ ಬಂದಿದೆ ಸರ್, ಅದನ್ನು ಹಾಕಿ ತೋರಿಸ್ತೀವಿ ಸರ್. ಅವಾಗ ಖುಷಿ ಆಗುತ್ತೆ ಸರ್. ಕಾಸ್ಮೆಟಿಕ್ಸ್ ತುಂಬಾ ಕಾಸ್ಟ್ಲಿ ಅಲ್ಲ ಈಗ? ಹೌದು, ತುಂಬ ಅಲ್ಲ ಸರ್, ನಾನು ಹೇಳೋದೇನು ಅಂದರೆ ನಾವು ಉಪಯೋಗಿಸೋ ಪ್ರಾಡಕ್ಟ್ ಮೇಲೆ ಹೋಗುತ್ತೆ ಸರ್. ಎಲ್ಲ ಥರನೂ ಇದೆ ಸರ್. ಇವಾಗೆಲ್ಲ ಏನು ಗೊತ್ತಾ ಸರ್, ಕಾಸ್ಮೆಟಿಕ್ಸ್ ಅಲರ್ಜಿ ಆಗಬಾರ್ದು ಸರ್, ಚರ್ಮಕ್ಕೆ ಯಾವುದೇ ಥರವಾದ ತೊಂದರೆ ಆಗಬಾರ್ದು, ಅದು ಅನುಗುಣವಾಗಿ ನಾವು ಮೇಕಪ್ ಮಾಡಬೇಕು ಸರ್. ಹೌದು ಸರ್, ತುಂಬ ಪ್ರಾಡಕ್ಟ್ ಇದೆ ಸರ್. ಅಂದ್ರೆ ಕಾಸ್ಟ್ಲಿ ಅನ್ನೋದಕ್ಕಿಂತ ಸರ್, ನಾವು ಯಾವ ತರವಾದ ಕ್ವಾಲಿಟಿನೂ ನಮ್ಗೆ ಅದೇ ನಮ್ ಒಂದು ಸ್ಕಿನ್ ಒಂದು ಕಾಪಾಡ್ಕೋಬೇಕು ಅಂದ್ರೆ ನಾವಿವಾಗ 100 ರೂಪಾಯಿ ಕೊಟ್ಟಾಗ ಅದ್ ಹೆಂಗಿರತ್ತೆ, 1000 ರೂಪಾಯಿ ಕೊಟ್ಟಾಗ ಹೆಂಗಿರತ್ತೆ, ನಮ್ ಸ್ಕಿನ್ ಟೋನು ಅದಕ್ಕೆಲ್ಲ ಚೆನ್ನಾಗಿ ನಾವು ಮುಂದಕ್ಕೂ ನಮ್ ಸ್ಕಿನ್ ಕಾಪಾಡ್ಕೋಬೇಕು ಅಂದ್ರೆ ಸ್ವಲ್ಪ ಚೆನ್ನಾಗಿರೋದೇ ತಗೊಂಡ್ರೆ ನಾವು ಉತ್ತಮ. ಇವತ್ತು ಭಾರತದ ಎಕನಾಮಿಕ್ಸ್ ಅಲ್ಲಿ ಸೌಂದರ್ಯವರ್ಧಕಗಳು ಲಕ್ಷ ಕೋಟಿಯಾಗಿದ್ದು ದಾಟಿಬಿಟ್ಟಿದೆ ಅದರ ವ್ಯವಹಾರ. ಅಂದ್ರೆ ಪ್ರತಿ ಮನೆಯಲ್ಲೂ ಪ್ರತಿ ಹೆಣ್ಣು ಮಗಳು ಕಾಸ್ಮೆಟಿಕ್ಸ್ ಇಟ್ಟಿರ್ತಾರೆ, ಇಲ್ಲದೆ ಇರ್ತಕ್ಕಂಥದ್ದು ಮಿನಿಮಮ್ ಇಟ್ಟಿರ್ತಾರಲ್ವಾ. ಸೆಲ್ಫ್ ಮೇಕಪ್ ಅಂದ್ರೆ ಏನಮ್ಮ? ಸೆಲ್ಫ್ ಮೇಕಪ್ ಅಂದರೆ ಅವ್ರಿಗವ್ರೇ ನೋಡಿಕೊಂಡು ಮಾಡ್ಕೊಳ್ಳೋದು. ಏನೇನು ಮಾಡ್ಕೋಬಹುದು? ಅವರೇ ಒಂದು ಐಬ್ರೋ ಜಸ್ಟ್ ಐಬ್ರೋ ಶೇಪ್ ಮಾಡಿಕೊಂಡು ಜಸ್ಟ್ ಲಿಪ್ಸ್ಟಿಕ್ ಜಸ್ಟ್ ಟಚ್ ಅಪ್ ಮಾಡ್ಕೊಂಡ್ರೆ ಅದು ಸೆಲ್ಫ್ ಇದು ಮಾಡ್ಕೊಳ್ಬೋದು. ಲಿಪ್ಸ್ಟಿಕ್ ಅಲ್ಲಿ ಎಷ್ಟು ವೆರೈಟೀಸ್ ಇದೆ? ತುಂಬಾನೇ ಇದೆ, ಕಲರ್ಗಳು, ಕಲರ್ಸ್, ಕಾಂಬಿನೇಷನ್ಸ್ಗಳು ತುಂಬಾನೇ ಇದೆ ಸರ್, ತುಂಬಾನೇ ಇದೆ. ಮತ್ತು ಈ ನೇಲ್ ಎಲ್ಲ ಬರುತ್ತಲ್ಲ ಈಗ, ನೇಲ್ ಇವಾಗ ಅದು ಸೆಲೂನ್ ಆಗ್ಬಿಟ್ಟಿದೆ ಸರ್, ನೈಲ್ ಸೆಲೂನ್ ಅಂತಾನೆ ಓಹೋ, ನೈಲ್ ಸೆಲೂನ್ ಬೇರೆ ಆಗಿದೆ ಈಗ. ಫಿಕ್ಸ್ಡ್ ನೈಲ್ಸ್ ಅಂತ ಬರುತ್ತೆ, ಅದಕ್ಕೆಲ್ಲ ಆರ್ಟ್ ಮಾಡ್ತೀವಿ ಸರ್. ತುಂಬಾ ಸರ್, ಇವಾಗ ಏನ್ ಕೇಳ್ತೀರಾ ಸರ್, ನಾವು ಸೌಂದರ್ಯ ಏನೆಲ್ಲ ಇದೆ ಸರ್, ಸೌಂದರ್ಯ ಜನಕ್ಕೆ ಯಾವ ರೀತಿ ಮುಟ್ತಾ ಇದೆ ಸರ್. ಹೆಣ್ಮಕ್ಳು, ನಾನು ಹೇಳ್ತಿಲ್ಲ, ಹುಟ್ಟಿದ ಮಗು ಕೂಡ ನನಗೆ ಮೇಕಪ್ ಅನ್ನೋ ಅಂತ ಇದು ಬಂದ್ಬಿಟ್ಟಿದೆ ಸರ್. ನಾಮಕರಣದಲ್ಲಿ ಆ ಮಗುಗೊಂಚೂರು ಮಾಡಿ, ಇಲ್ಲ ತುಂಬ ಚಿಕ್ಕದು ಸ್ಕಿನ್ ಅಂದರೆ ಸ್ವಲ್ಪ ಬ್ಲಷನ್ ಹಾಕಿ ಆ ಥರ ಬಂದ್ಬಿಟ್ಟಿದೆ ಸರ್. ಹೊಟ್ಟೆಲಿದ್ದಾಗ ಮಕ್ಕಳಿಗೆ ಇವ್ರುಗಳೇ ಸೌಂದರ್ಯ ವರ್ಧಕಗಳನ್ನ ನಿರೂಪಿಸ್ಕೊಂಡು ಬೇಬಿ ಶವರ್ ಅಂತ ಮಾಡ್ತಾರೆ, ಗ್ರ್ಯಾಂಡ್ ಫಂಕ್ಷನ್ ಮಾಡ್ತಾರೆ ಸರ್. ಅದಕ್ಕೆಲ್ಲ ಡ್ರೆಸ್ ಮಾಡ್ಕೊತಾರೆ. ಮೊದಲು ಹುಡುಗಿಗೆ ಮಾತ್ರ ಡ್ರೆಸ್ ಮಾಡ್ತಿದ್ವು ಸರ್, ಇವಾಗ ಮನೆ ಮಂದಿ ಎಲ್ಲ ಮಾಡ್ಕೊತಾರೆ ಸರ್. ಓಹೋ, ಈಗ ಇಡೀ ಕುಟುಂಬ ಅವರೆಲ್ಲರೂ ಪ್ಯಾಕೇಜ್ ಅದು ಪೂರ್ತಿ ಎಲ್ಲರೂ ಬರ್ತಾರೆ. ಒಂದು ಮದುವೆಯಲ್ಲಿ 4-5 ಜನ ನಾವು ಮೇಕಪ್ ಆರ್ಟಿಸ್ಟ್ ಹೋಗಿರ್ತೀವಿ, ಅಂದ್ರೆ ಗ್ರೂಪ್ಸ್. ಎಷ್ಟು ಜನ, ಹುಡುಗಾಗೆ ಒಂದು 4 ಗ್ರೂಪ್ ಇರುತ್ತೆ, ನಮಗೆ ಇರುತ್ತೆ. ಆ ಥರ ನಾವೇ ಒಂದು ಮದುವೆಯಲ್ಲಿ ಒಂದು 10-15 ಮೇಕಪ್ ಆರ್ಟಿಸ್ಟ್ ಹೋಗಿರ್ತೀವಿ. ಅಂದರೆ ಹುಡುಗ ಕಡೆಯವ್ರಿಗೆ ಇಷ್ಟು ಜನ, ನಾವಿಷ್ಟು ಗ್ರೂಪ್ ಅಂತ ಒಂದು 4 ಮೆಂಬರ್ಸ್ಗೆ ಇಷ್ಟು ಜನ, ನಾನು ಮಾಡೋದು 4 ಮೆಂಬರ್ಸ್ಗೆ. ಈಗ ಭೇದ ಭಾವ ಇಲ್ಲ ಸರ್, ಹುಡುಗನು ಮಾಡಿಸ್ಕೋತಾರೆ, ಹುಡುಗಿನೂ ಮಾಡಿಸ್ಕೋತಾರೆ, ಎಲ್ಲ ಸಂಬಂಧಿಕರು ತುಂಬಾ ಸಂಬಂಧಿಕರು ಮಾತು ಹೇಳೋರು. ಯಾಕೆ ನೀವು ಯಾವಾಗ್ಲೂ ಕ್ಲೀನ್ ಶೇವ್, ಅವ್ರ ಮುಖ ಎಷ್ಟು ಅಂದ್ರೆ ಪಳ 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 ಹೊಳೆಯೋದು, ಯಾವಾಗ್ಲೂ ಕ್ಲೀನ್ ಶೇವ್, ಆ ನಳ ನಳ ಅಂತಕ್ಕಂಥ ಮುಖ ಇದೆಯಲ್ಲ, ಅದನ್ನ ಇವತ್ತು ನೆನಪಿಸ್ಕೊಂಡ್ರೆ ಎಂತ ಅದ್ಭುತವಾದಂತ ಆ ಮುಖವಿನ್ಯಾಸ ಅನ್ಸೋದು. ಯಾರೋ ಪ್ರಶ್ನೆ ಕೇಳಿದ್ರು, ಯಾಕೆ ನೀವು ಯಾವಾಗ್ಲೂ ಹೀಗಿರ್ತೀರ ಅಣ್ಣ? ಅವ್ರೇನ್ ಹೇಳಿದ್ರು ಅಂದ್ರೆ, ನಾನೊಬ್ಬ ಕಲಾವಿದ, ನಾನು ಡೈರೆಕ್ಟ್ರು, ಅವರ ಸ್ವತ್ತು ಇದು ವೈಟ್ ಪೇಪರ್ ತರ ಇರಬೇಕು, ಇದ್ರ ಮೇಲೆ ಅವ್ರು ಯಾವ ವಿನ್ಯಾಸ ಬೇಕಾದ್ರೆ ಮಾಡ್ಕೋಬಹುದು. ನಾನು ಇಷ್ಟಪ್ಪ ಮೀಸೆ ಬಿಟ್ಬಿಟ್ಟಿದ್ದೀನಿ, ಗಡ್ಡ ಬಿಟ್ಬಿಟ್ಟಿದ್ದೀನಿ, ಇದನ್ನ ಇಟ್ಕೊಂಡು ನೀನ್ ಮಾಡ್ಕೊ ಅಂದ್ರೆ ಮಾಡಕ್ಕಾಗಲ್ಲ. ಅವನು ನಾವು ಕಲಾವಿದರು ಹೇಗಿರ್ಬೇಕು ಅಂತಂದ್ರೆ ಬಿಳಿಯ ಕಾಗದದ ಹಾಗಿರ್ಬೇಕು ಅಂತ. ಅದು ನಿಮ್ಮ ಕಾನ್ಸೆಪ್ಟ್ ಅನ್ಸತ್ತೆ ಈಗ ಅಲ್ವಾ? ಒಂದು ಹುಡುಗಿ ನಿಮ್ ಮುಂದೆ ಬಂದು ನಿಂತ್ಕೋತಾಳೆ, ವಧು ನಿಮ್ ಮುಂದೆ ಬಂದು ನಿಂತ್ಕೊಡ್ತಾಳೆ ಅಂದ್ರೆ ಅದೊಂದು ವೈಟ್ ಪೇಪರ್ ಇದ್ದಾಗೆ, ಅದನ್ನ ತಿದ್ದಿ ತೀಡಿ ಸ್ವರೂಪವನ್ನು ಕೊಡ್ಬೇಕು. ಏನೇನು ಮಾಡ್ಬೇಕಾಗುತ್ತೆ? ಬಿಂದಿಯಿಂದ ಇಲ್ಲ ಸರ್, ಮೊದಲೇನಾಗ್ತಿತ್ತು, ಹುಡುಗಿಗೆ ಮಾತ್ರ ಪ್ರಿಫರೆನ್ಸ್ ಕೊಡ್ತಿದ್ರು. ನಾನೇನು ಮಾಡಿದೆ, ನಮ್ಮನೆಗೆ ಬಂದಾಗ ನನ್ನ ಪಾರ್ಲರಲ್ಲಿ ಹುಡುಗಿ ಅಮ್ಮಂಗೂ ಇಂಪಾರ್ಟೆಂಟ್ ಕೊಡ್ತಿದ್ದೆ ಸರ್. ಅವಳು ಚೆನ್ನಾಗಿ ಕಾಣಿಸ್ಬೇಕು ಅನ್ನೋದು ಇದಿರುತ್ತೆ ಸರ್, ಅವಳು ಕನಸು ಕಾಣ್ತಿರ್ತಾಳೆ ಸರ್. ಇವಾಗ ಎಷ್ಟೋ ಜನ ಹೇಳ್ಬೋದು, ಅಮ್ಮನ ನೋಡಿನೇ ಮಗಳನ್ನ ಒಪ್ಕೊಳ್ಳೋದು ಸರ್, ಹಿಂದಿನ ಕಾಲದಲ್ಲೆಲ್ಲ ಅಲ್ವಾ ಸರ್? ಅದು ಕರೆಕ್ಟು ಸರ್. ಅಮ್ಮನೇ ಇಷ್ಟು ಚೆನ್ನಾಗಿದ್ದಾಳೆ, ಮಗಳು ಇನ್ನೆಷ್ಟು ಚೆನ್ನಾಗಿರ್ತಾಳೆ ಅಂತ ಆ ಕಾನ್ಸೆಪ್ಟನ್ನ ಇಟ್ಕೊಂಡು ನಾನೇನು ಮಾಡಿದೆ, ನನ್ನ ಪಾರ್ಲರಲ್ಲಿ ನನ್ನ ಸ್ವಂತವಾಗಿ ಹುಡುಗಿಗೆ ಮಾಡಿದ್ರೆ ಅಮ್ಮನಿಗೆ ಫ್ರೀ ಏನೋ ತಂದೆ ಸರ್. ಅವಾಗ ತಂದೆ ಸರ್, ಇವಾಗ ಸ್ವಲ್ಪ ಇದೆ. ಹೌದು ಸರ್, ಅವಾಗ ನಾನು ಹೇಳ್ತಿದ್ದೆ, ಹುಡುಗಿನ ಪರ್ಮಿಷನ್ ಕೇಳ್ತಿದ್ದೆ, ನಿನ್ನ ಮದ್ವೆನಲ್ಲೂ ನಿಮ್ಮ ಅಮ್ಮನೂ ಚೆನ್ನಾಗಿರ್ಬೇಕು ಅಂತ. ಕೆಲವರು ಅಕ್ಸೆಪ್ಟ್ ಮಾಡ್ಕೊತಿದ್ರು, ಕೆಲವರು ಬೇಡ ಪರವಾಗಿಲ್ಲ ಅಂತಿದ್ರು. ನಾನು ಹೇಳ್ತಿದ್ದೆ, ಅವ್ರು ಪರವಾಗಿಲ್ಲ ಅನ್ನೋದನ್ನ ತಪ್ಸೋಕ್ಕೋಸ್ಕರ ನಾನೇ ನನ್ನ ಪ್ರಾಜೆಕ್ಟಲ್ಲಿ ಹುಡುಗಿ ಅಮ್ಮಂಗೆ
ಆ ಹುಡುಗಿ ಡ್ರೆಸ್ ಮಾಡಿಸ್ಕೊಂಡಾಗ ಹುಡುಗಿಗೆ ಮುನ್ನ ಚೆನ್ನಾಗಿ ಕಾಣಿಸ್ಬೇಕು ಅಂತ ಅವಳಿಗೂ ಸರಿಯಾಗಿ ಸಮಯಕ್ಕೆ ತಕ್ಕಂಗೆ ಅವಳು ಶಾಸ್ತ್ರಕ್ಕೆಲ್ಲ ಹೋಗೋಕ್ಕಿಂತ ಮುಂಚೆ ಅವಳಿಗೂ ಸೀರೆ ಹೇರ್ ಸ್ಟೈಲ್ ಮೇಕಪ್ ಮಾಡಿ ಕಳಿಸ್ತಿದ್ದೆ ಸರ್. ತುಂಬ ಖುಷಿ ಆಗ್ತಿತ್ತು ಸರ್. ನನಗನ್ಕು ಈ ಫೀಲ್ಡಲ್ಲಿ ನಾನು ಸಾಧಿಸ್ದೇ ಇರೋದೆಲ್ಲ ಸಾಧಿಸ್ಬಿಟ್ಟೆ ಸರ್. ನಾನು ಇದನ್ನು ಎಷ್ಟು ಪ್ರೀತಿ ಮಾಡ್ತೀನಿ ಅಂದರೆ ಇವತ್ತು ನನ್ನ ದೇವ್ರ ಮನೆಯಲ್ಲಿ ಕನ್ನಡಿ ಬಾಚಣಿಗೆ ಮತ್ತು ನಾನು ಕತ್ರಿ ಆ ಮೂರಿಗೆ ಪೂಜೆ ಮಾಡ್ತೀನಿ ಸರ್. ಫಸ್ಟು ಅದಕ್ಕೆ ನಮಸ್ಕಾರ ಮಾಡ್ತೀನಿ ಸರ್. ನನಗೆ ಊಟ ಕೊಟ್ಟಿದ್ದು ಸರ್. ಹೌದು, ನಾನು ರೂಪಿಸಿದ್ದೆ ಸರ್. ನಾನು ಅಮೆರಿಕಾಗೆ ಹೋದಾಗ ನನ್ನ ಬ್ಯಾಗಲ್ಲದ್ದು ಇಷ್ಟೇ ಥ್ರೆಡ್ಡು, ಬಾಚಣಿಗೆ, ಕತ್ರಿ ಅದನ್ನ ಇಟ್ಕೊಂಡು ಹೋಗಿದೆ ಸರ್. ಅಷ್ಟೇ ಸರ್. ಯಾಕಂದರೆ ವೀಸಾ ಪ್ರಾಬ್ಲಮ್ ಅಲ್ವಾ ಸರ್, ಅದೆಲ್ಲ ತಗೊಂಡೋಗಿ ಅಲ್ಲಿ ನನ್ನ ಕೈ ಚಳಕನ ತೋರಿಸಿ ಬಂದೆ ಸರ್. ನಾನು ಇವತ್ತು ನಾನು ಸಾಯೋವರೆಗೂ ಇದನ್ನು ಪ್ರೀತಿ ಮಾಡ್ತೀನಿ ಸರ್, ಪ್ರೀತಿಸ್ತಾನೆ ಇರ್ತೀನಿ ಸರ್. ಈಗ ನಿಮಗೆ 1 ಮಿನಿಟಲ್ಲಿ ಒಂದು ಸಣ್ಣ ಒಂದು ಟಾಸ್ಕ್ ಅನ್ನು ಕೊಡಬೇಕು ಅಂತಿದ್ವಿ. ಈಗ ನಿಮ್ಮ ಕಣ್ಮುಂದೆ ಒಂದು ಬಿಳಿಯ ಕಾಗದ ಇದೆ, ಅಂದ್ರೆ ಒಂದು ಫೇಸ್ ಇದೆ, ಏನಿಲ್ಲ, ಏನೇನ್ ಮಾಡ್ತೀರಾ ಹೇಳಿ? ಮೊದಲು ಏನ್ ಮಾಡ್ತೀರಾ, ಆಮೇಲೆ ಏನ್ ಮಾಡ್ತೀರಾ? ಬಿಂದಿಯಿಂದ ಹೇಳ್ಬೇಕಂಬರ್ಬೇಕು ನೀವೀಗ. ಸರ್ ಫಸ್ಟ್ ಕ್ಲೀನ್ಸ್ ಮಾಡ್ತೀವಿ ಸರ್. ಏನ್ ಕ್ಲೀನ್ಸ್? ಆ ಮುಖದಲ್ಲಿರುವಂತ ಏನಿರುತ್ತೆ, ಸ್ವೆಟ್ ಆಗಿರ್ಬೋದು ಅಥವಾ ಬೇರೆ ಏನಾದ್ರು ಮೇಕಪ್ ಹಾಕೊಂಡಿರ್ಬೋದು, ಅದನ್ನೆಲ್ಲ ಕ್ಲೀನ್ಸ್ ಮಾಡ್ತೀವಿ ಸರ್. ಇಲ್ಲಾಂದ್ರೆ ಏನ್ ಹೇಳ್ತಾರೆ ಟಿಶ್ಯೂ ಪೇಪರ್ ಇಂದ ಅದನ್ನೆಲ್ಲ ತಕೊಂತೀವಿ ಸರ್. ತಗೊಂಡಾದ್ಮೇಲೆ ಸಿಂಪಲ್ ಸರ್, ಬೇಸಿಕ್ ಮಾಯಶ್ಚರೈಸರ್ ಯೂಸ್ ಮಾಡ್ತೀವಿ ಸರ್. ಆಮೇಲೆ ಬ್ಯೂಟಿ ಎಲ್ಲರೂ ಏನು ಹೇಳ್ತಾರೆ, ಅಯ್ಯೋ ಅದೆಲ್ಲ ದಿನ ಹಚ್ಕೊಬೇಕಾ ಅಂತಾರೆ. ಕಾಮನ್ ಆಗಿ ಹೇಳೋದು ಸರ್, ಇವಾಗ ಹೌಸ್ ವೈಫ್ ಇರ್ಬೋದು, ಆಫೀಸ್ಗೆ ಹೋಗೋ ಹೆಣ್ಮಕ್ಳಿಗೆ ಯಾವ ರೀತಿ ಅಂತ ಒಂದು ಮಾಯಶ್ಚರೈಸರ್ ಹಚ್ಕೊಂಡು ಸಿಂಪಲ್ ಆಗಿರೋ ಕಾಂಪ್ಯಾಕ್ಟ್ ಪೌಡರ್ನ ಅಪ್ಲೈ ಮಾಡೋದು ಸರ್. ಅದು ಈಸಿ ಸರ್. ಕಾಂಪ್ಯಾಕ್ಟ್ ಪೌಡರ್ನ ಈವನ್ ಥಿಯೇಟ್ರಿಗೆಲ್ಲ ಹೋದಾಗ ಪರ್ಸಲ್ಲಿ ಇಟ್ಕೊಂಡಿರ್ತಾರೆ ಸರ್, ಅದು ಹಿಂಗೆ ಹಚ್ಕೊಂಡು ಬಂದ್ಬಿಡ್ಬೋದು ಸರ್. ಅದು ಎಲ್ಲೂ ಏನೇ ಡ್ರೆಸ್ ಪೌಡರ್ ಅಂದರೆ ಅಲ್ಲಿ ಇಲ್ಲಿ ಎಲ್ಲ ಆಗುತ್ತೆ. ಕಾಂಪ್ಯಾಕ್ಟ್ ಪೌಡರ್ ಕಾಂಪ್ಯಾಕ್ಟ್ ಆಗೇ ಇರುತ್ತೆ. ಆಮೇಲೆ ಅವಳು ಸರಳವಾಗಿ ಕಣ್ಣಿಗೆ ಇದು ಹಾಕ್ಕೊಬೋದು, ಐಲೈನರ್ ಹಾಕ್ಕೊಬೋದು, ಕಣ್ಣಿನ ಕೆಳಗಡೆ ಕಣ್ಕಪ್ ಹಾಕ್ಕೊಬೋದು, ಲಿಪ್ಸ್ಟಿಕ್ ಇಂಪಾರ್ಟೆಂಟು ಅದು ಹಾಕ್ಕೊಬೋದು, ಒಂದು ಬಿಂದಿ, ಇಷ್ಟು ಸಾಮಾನ್ಯವಾಗಿ ಮಾಡ್ಕೊಳ್ಳೋದು ಸಿಂಪಲ್ ಮೇಕಪ್. ಸ್ವಲ್ಪ ವೈಭವೀಕರಣ ಮಾಡಬೇಕು ಅಂತ ಹೇಳಮ್ಮ. ಏನು ಮಾಡ್ತೀರಾ ನೆಕ್ಸ್ಟ್? ಮಾಡಬೇಕಂದ್ರೆ ಪ್ರೇಮರು ಫಸ್ಟ್ ಬಂದು ಕ್ಲೆನ್ಸಿಂಗ್ ಮಾಡಿ ಕ್ಲೀನ್ ಮಾಡ್ಕೊತೀವಿ. ನೆಕ್ಸ್ಟ್ ಆಮೇಲೆ ಪ್ರೇಮರು, ಫೇಸ್ ಪ್ರೇಮರ್ ಹಾಕಿ ಮತ್ತೆ ಅದಕ್ಕೆ ಇನ್ನೊಂದು ಜೆಲ್ ಪ್ರೇಮರ್ ಹಾಕಿ ಮತ್ತೆ ಆಯಿಲ್ ಸ್ಕಿನ್ನೋ ಏನೋ ಅಂತ ನೋಡಿಕೊಂಡು ಮಾಡ್ತೀವಿ. ಕಲರಿಂಗ್ ಮಾಡ್ಕೊಂಡು ಮತ್ತೆ ಕಲರ್ ಚೆಕ್ ಮಾಡ್ಕೊತೀವಿ. ಕಾಂಪ್ಯಾಕ್ಟ್ ಕ್ರೀಮ್ ಹಾಕ್ಬಿಟ್ಟು ಕಲರ್ ಚೆಕ್ ಮಾಡಿ ಆಮೇಲೆ ಅದಕ್ಕೆ ಸೆಟ್ ಆಗೋ ತರ ಮಾಡಿ ನೋಸ್ ಕಟ್, ಅದೆಲ್ಲ ಚೀಕ್ಸ್ ಎಲ್ಲ ಮಾಡಿ ಬ್ಲಷ್ ಆನ್ಸು, ರೋಸ್ ಪೌಡರ್, ಪಿಂಕಿಶ್, ಲ್ಯಾಶಸ್, ಲೆನ್ಸ್ ಎಲ್ಲ ಹಾಕಿ ಆರ್ಟಿಫಿಷಿಯಲ್ ಇದೆಲ್ಲ ಬಂದಿದೆ, ರೆಪ್ಪೆ ಎಲ್ಲ ಲೆನ್ಸ್ ಬಂದಿದೆ ಸರ್. ಒಳಗಡೆ ಇಟ್ಕೊಳ್ಳೋ ಹೌದು, ಆರ್ಟಿಫಿಷಿಯಲ್ ಲೆನ್ಸ್. ಅದು ಯೂಸ್ ಅಂಡ್ ಥ್ರೋ, ಅವ್ರಿಗೆ ಒಪ್ಪಂತ ತರ್ತಾರೆ ಮೆಡಿಕಲ್ ಸ್ಟೋರ್ಸ್ ಅಲ್ಲಿ. ಅದನ್ನ ಹಾಕ್ಬಿಟ್ಟು ಆಮೇಲೆ ಯೂಸ್ ಅಂಡ್ ಥ್ರೋ. ಅದು ಇವಾಗ ಅದು ಕಲರ್ ಸರ್, ಹೈಲೈಟ್ ಐ ಮೇಕಪ್ ತುಂಬಾ ಚೆನ್ನಾಗಿ ಕಾಣುತ್ತೆ ಸರ್. ಕಣ್ಣುಗಳು ತುಂಬಾ ಚೆನ್ನಾಗಿ ಪೋರ್ಟ್ರೇ ಆಗುತ್ತೆ. ಈಗ ಇಂಪಾರ್ಟೆಂಟ್ ಕಣ್ಣಿಗೆ ಕೊಡ್ತಾರೆ, ಅದು ಹೈಲೈಟ್ ಆಗಿ ಕಾಣಿಸ್ಬೇಕು ಅಂತ. ಇದು ಲೈಟ್ ಮೇಕಪ್ ಮಾಡಿದ್ರೇನು ಕಣ್ಣಿಗೆ ಮಾತ್ರ ತುಂಬಾ ಚೆನ್ನಾಗಿ ನಾವು ಮೇಕಪ್ ಕವರ್ ಕೊಡ್ಬೇಕು ಅವ್ರಿಗೆ, ಸೆಟಲ್ ಆಗಿ. ಮಾಡ್ಕೋತಾರೆ, ಇಲ್ಲ ಅಂದವರು ಅದನ್ನ ಲ್ಯಾಶಸ್ ಮಾಡ್ತಾರೆ ಸರ್. ಇವಾಗ ಪರ್ಮನೆಂಟ್ ಐಬ್ರೋಸ್ ಬಂದ್ಬಿಟ್ಟಿದೆ ಸರ್, ಲಿಪ್ ಲೈನ್ ಬಂದ್ಬಿಟ್ಟಿದೆ ಸರ್ ಪರ್ಮನೆಂಟ್ ಆಗಿ. ಅದನ್ನ ನಾವು ನಮ್ಮ ಪಾರ್ಲರ್ ಬಂದಾಗ ಅದು ಚಿಕಿತ್ಸೆ ಅಂತ ಹೇಳ್ತೀವಿ ಸರ್. ಕೆಲವನ್ನೆಲ್ಲ ಯೂಸ್ ಮಾಡಿ ಅದನ್ನ ನಾವು ಪರ್ಮನೆಂಟ್ ಆಗಿ ಇದನ್ನ ತಿಕ್ ಮಾಡ್ತೀವಿ ಸರ್. ಆಮೇಲೆ ಶೇಪ್ಸ್ ಎಲ್ಲ ಕೊಡ್ತೀವಿ ಸರ್. ಇದು ಲಿಪ್ ಇರುತ್ತಲ್ಲ ಸರ್, ಶೇಪ್ ಹೆಂಗೆಂಗೋ ಇರುತ್ತೆ, ಅದನ್ನ ಲೈನ್ ಮಾಡ್ತೀವಿ ಸರ್, ಫಿಲ್ ಅಪ್ ಮಾಡ್ತೀವಿ ಸರ್. ತುಂಬಾ ಆಧುನಿಕ ಚಿಕಿತ್ಸೆ ತುಂಬಾ ಬಂದ್ಬಿಟ್ಟಿದೆ ಸರ್. ಈವನ್ ಕೇಶಾಲಂಕಾರಕ್ಕೂ ಸರ್ ಪರ್ಮನೆಂಟ್ ಅಂದ್ರೆ ಫಿಕ್ಸ್ ಮಾಡ್ಕೊಳ್ಳೋದು, ಹೇರ್ ಎಕ್ಸ್ಟೆನ್ಷನ್ ಹೌದು ಹೌದು, ಐಬ್ರೋಸ್ ಎಲ್ಲ ಬಂದಿದೆ ಸರ್. ಏನ್ ಸಿಗಲ್ಲ ಸರ್, ಎಲ್ಲಾ ಚಿಕಿತ್ಸೆನೂ ಪಾರ್ಲರ್. ಐಬ್ರೋ ಮಾಡೋದು ಒಂದು ಕಲೆ ಅಲ್ವಾ? ಹೌದು ಸರ್, ಹೌದು. ಅವ್ರ ಫೇಸಿಗೆ ತಕ್ಕಂತೆ ಕಟ್ ಮಾಡ್ಬೇಕಾ ಅಥವಾ ಅವ್ರ ಪ್ರೇಕ್ಷಕರಿಗೆ ತಕ್ಕಂತೆ? ಇಲ್ಲ, ಅವ್ರ ಐಬ್ರೋ ಏನಿರುತ್ತೆ ಅದಕ್ಕೆ ತಂಗೆ ಆರ್ಚ್ ಕೊಡ್ಬೇಕಾ, ಸ್ಟ್ರೈಟ್ ಕೊಡ್ಬೇಕಾ, ಬೆಂಡ್ ಮಾಡ್ಬೇಕಾ ಅಂತ ನೋಡ್ಕೊಂಡು ಅವ್ರ ಕನ್ನಡಿ ಕೊಡ್ತೀವಿ. ಆಮೇಲೆ ಕನ್ನಡಿ ಮುಂದೆ ಕೂರ್ಸಿ ಮಾಡ್ತೀವಿ. ಐಬ್ರೋಸ್ ಇರಲ್ಲ ಸರ್, ಕೆಲವ್ರಿಗೆ ಮಧ್ಯದಲ್ಲಿ ಹೋಗಿರತ್ತೆ, ಸೈಡ್ ಹೋಗಿರತ್ತೆ, ನೋಡ್ಕೊಂಡು ಮಾಡ್ಬೇಕು ನಾವು. ಅದನ್ನೆಲ್ಲ ಫಿಲ್ ಅಪ್ ಮಾಡ್ಬೇಕು. ಸ್ಟಾರ್ಟಿಂಗ್ ನಾವು ಲೈನ್ ತರ ಮಾಡಬಾರ್ದು, ಸ್ವಲ್ಪ ನೋಡ್ಕೊಂಡು ಮಾಡ್ಬೇಕು. ತೆಗೆದು ಬಿಟ್ರೆ ಮತ್ತೆ ನಾವು ಇದ್ ಮಾಡಕ್ ಆಗಲ್ಲ. ಅದಕ್ಕೆ ನೋಡ್ಕೊಂಡು ಮತ್ತೆ ಎಲ್ಲ ನೀಟಾಗಿ ಮಾಡ್ಕೊಂಡು ಅವ್ರ ಫೇಸ್ ಕರೆಕ್ಟ್ ಆಗಿ ನೋಡ್ಕೊಂಡು ಒಂದು ಕೊಡ್ಬೇಕು. ಅವ್ರಿಗೆ ಎಷ್ಟು ಹೇರ್ ಇದೆಯಾ ನೋಡ್ಕೊಂಡು ಅದ್ರ ಮೇಲೆ ನಾವು ಡಿಪೆಂಡ್ ಮಾಡಿ ಏನ್ ಮಾಡ್ಬೇಕು. ವ್ಯಾಕ್ಸಿಂಗ್ ಅಂತೆಲ್ಲ ಮಾಡೋದು ಏನದು ಅಂದ್ರೆ? ವ್ಯಾಕ್ಸಿಂಗ್ ಅಂದ್ರೆ ಬೇಡವಾದ ಕೂದಲು ಇರುತ್ತೆ ಸರ್ ಮೈ ಮೇಲೆಲ್ಲ, ಅದನ್ನ ಸಾಫ್ಟ್ ಆಗಿ ಕಾಣಿಸ್ಬೇಕು, ಬ್ಯೂಟಿಯಾಗಿ ಕಾಣಿಸ್ಬೇಕು ಅಂದಾಗ ವ್ಯಾಕ್ಸಿಂಗ್ ಯೂಸ್ ಮಾಡ್ತೀವಿ ಸರ್. ಮತ್ತೆ ಟ್ಯಾನ್ ರಿಮೂವರ್ ಎಲ್ಲ ಹೋಗೋಕೆ ಎಲ್ಲ ಮಾಡ್ತೀವಿ. ಇದರಿಂದ ಸ್ಕಿನ್ಗೆ ಏನು ತೊಂದರೆ ಆಗಲ್ವಾ? ಅಲ್ಲ, ಹೈಜಿನಿಕ್ ಆಗಿ ಯೂಸ್ ಮಾಡಬೇಕು ಸರ್. ಅಲ್ಲ, ನೀವು ರೆಗ್ಯುಲರ್ ಆಗಿ ಮೇಕಪ್ ಮಾಡಿದ್ರೆ
ಫೇಸ್ ಏನಾಗಲ್ವಾ? ಅಲ್ಲ, ತೊಂದರೆ ಅಂದರೆ ನಾನು ಹೇಳೋದು ಮೇಕಪ್ ಇರೋವರೆಗೂ ನಾವು ಚೆನ್ನಾಗಿರ್ತೀವಿ. ಮನೆಗೆ ಬಂದಾದ್ಮೇಲೆ ಮೇಕಪ್ನ ವೆರಿ ಪರ್ಟಿಕ್ಯುಲರ್ ಆಗಿ ತೆಗಿಬೇಕಾಗುತ್ತೆ ಸರ್. ತೆಗಿಬೇಕು. ಯಾಕಂದ್ರೆ ಅದು ಹಾಸಿಗೆ ಮೇಲೆ ಮಲ್ಕೊಂಡಾಗ ಡಸ್ಟಿಂದ ಅಲರ್ಜಿ ಆಗ್ಬೋದು, ಪಿಂಪಲ್ ಬರ್ಬೋದು, ಅದೆಲ್ಲ ಸಾಧ್ಯತೆ ಇರುತ್ತೆ. ಅವ್ರಿಗೆ ಪ್ರಿಕಾಷನ್ ಕೊಡ್ತೀವಿ ಸರ್. ಬಿಫೋರ್ ಹೆಂಗಿರ್ಬೇಕು, ಆಫ್ಟರ್ ಹೆಂಗಿರ್ಬೇಕು ಅಂತ ಹೇಳಿ ಮಾಡ್ತೀವಿ ಸರ್. ಬಿಫೋರ್ ಅಂಡ್ ಆಫ್ಟರ್ ಹೇಳಿ ಸ್ವಲ್ಪ. ಬಿಫೋರ್ ಅಂದ್ರೆ ಅವ್ರ ಮುಖದಲ್ಲಿ ಪಿಂಪಲ್ ಎಲ್ಲ ಇರುತ್ತಲ್ಲ ಸರ್, ಮೇಕಪ್ ಮುಂಚೆ ಅವ್ರು ಬ್ರೈಡಲ್ ಬಂದಾಗ ಅವ್ಳನ್ನ ಅಟೆಂಡ್ ಮಾಡ್ತೀವಿ ಸರ್. ಬಿಫೋರ್ ಬಂದಾಗ ಈ ಥರ ಎಲ್ಲ ನಿಮ್ಗಿದೆ, ಈ ಥರ ಎಲ್ಲ ಟ್ರೀಟ್ಮೆಂಟ್ ಕೊಡ್ತೀವಿ ಅಂತ, ಅದಕ್ಕೆ ನಾವು ಟ್ರೀಟ್ಮೆಂಟ್ ಕೊಡ್ತೀವಿ ಸರ್. 1 ವಾರ 2 ವಾರ ಟ್ರೀಟ್ಮೆಂಟ್ ಕೊಟ್ಟು. ಹೌದು ಸರ್, ಪಿಂಪಲ್ ಸರ್. ಅನ್ವಾಂಟೆಡ್ ಹೇರ್ ಅಂತೆ ಸರ್, ಈ ಗಡ್ಡ ಮೀಸೆಗಳೆಲ್ಲ ಹೆಣ್ಮಕ್ಳಲ್ಲಿ ಬರುತ್ತೆ ಸರ್. ಎಷ್ಟೋ ಜನ ಗಂಡ್ಮಕ್ಳು ನನ್ಗೆ ಬಂದಿದೆ ಡೈವರ್ಸ್ ವರ್ಗೂ ಹೊಟ್ಟೋಗಿದ್ದಾರೆ ಸರ್. ಅದನ್ನ ಕಣ್ಣಿಂದ ನಾನು ನೋಡಿದ್ದೀನಿ ಸರ್. ನನ್ನ ಹೆಂಡತಿ ಗಡ್ಡ ಮೀಸೆ ಬಂದಿದೆ. ಎಷ್ಟೋ ಜನ ಹೆಣ್ಮಕ್ಳು ಅದು ಅಳ್ತು ಸರ್. ಅವ್ರಿಗೋಸ್ಕರ ನಾನು 20 ವರ್ಷದ ಕೆಳಗಡೆ IPL ಅಂತ ಇಂಟೆನ್ಸಿವ್ ಪಲ್ಸ್ ಲೈಟ್ ಅನ್ನೋ ಮಿಷಿನ್ ತಗೊಂಡೆ ಸರ್. ಪರ್ಮನೆಂಟ್ ಆಗಿ ಒಂದು 10 ಸಿಟ್ಟಿಂಗ್ ಅಲ್ಲಿ ಆ ಗಡ್ಡ ಮೀಸೆಗಳನ್ನ ತೆಗಿಯುವಂತ ಪ್ರಯೋಗಗಳನ್ನ ಮಾಡ್ತಾ ಬಂದೆ ಸರ್. ಎಷ್ಟೋ ಸರ್, ನಾನು ಹೆಸರು ಹೇಳಲ್ಲ, ನಂಗೆ ಲೆಟ್ರ್ ಬರ್ತಿತ್ತು ಸರ್, ನನ್ನ ಗಂಡ ನನ್ನ ಹಿಂಗ್ ಇಲ್ಲಿ ಟ್ರೀಟ್ ಮಾಡ್ತಾರೆ, ಎಲ್ಲೂ ಕರ್ಕೊಂಡೋಗಲ್ಲ ಅಂತ. ಎಷ್ಟೋ ಜನ ನೋಡಿದೀನಿ ಸರ್ ನಾನು. ಎಷ್ಟೋ ಜನ ಹತ್ತಿದ್ದಾರೆ ಸರ್. ಗಂಡಸ್ರೇ ಬಂದು ಹೇಳಿದ್ದಾರೆ, ಏನ್ ಮಾಡುದು ಅವರೇ, ನೀವು ಫ್ರಾಂಕ್ ಆಗಿ ಟಿವಿಲೆಲ್ಲ ಪ್ರೋಗ್ರಾಮ್ ಕೊಡ್ತೀರಾ, ಇದ್ರ ಬಗ್ಗೆ ಎಲ್ಲ ಮಾತಾಡ್ತೀರಾ. ಆಮೇಲೆ ಅದೇ ಒಂದು ಪ್ರೋಗ್ರಾಮ್ ಕೊಟ್ಟೆ, ಹೆದರ್ಕೊಂಬೇಡಿ, ಇದನ್ನೆಲ್ಲ ಚಿಕಿತ್ಸೆಗಳ ಮುಖಾಂತರ ತೆಗಿಬಹುದು ಅಂತ. ಓಹೋ, ಇವೆಲ್ಲ ಇದೆ. ಹೌದು ಸರ್, ಇದೆ ಜೀವನದಲ್ಲಿ. ಹೌದು ಸರ್. ಅದಕ್ಕೆಲ್ಲ ಟ್ರೀಟ್ಮೆಂಟ್ ಕೊಟ್ಟಿದ್ದೀರಾ? ಹೌದು ಸರ್. 1000 ಜನ ಮೊದಲು ಇದು ಡಾಕ್ಟರ್ಗಳು ಮಾಡ್ತಾ ಇದ್ರು. ಆಮೇಲೆ ನಾನು ಈ ಮಿಷಿನ ತಗೊಂಡು ಬಡವ್ರಿಗೆ ತಲುಪೋ ಹಾಗೆ ಒಂದು ಸಿಟ್ಟಿಂಗಿಗೆ ಇಷ್ಟು ಅಂತ, ಯಾಕಂದ್ರೆ ಪ್ಯಾಕೇಜ್ ತಗೊಂಡ್ಬಿಡ್ತಿದ್ರು ಸರ್. 40,000 50,000 1 ಲಕ್ಷ ಎಲ್ರಿಗೂ ಕೊಟ್ಟು ಹೋಗೋಕ್ಕಾಗ್ತಿಲ್ಲ ಸರ್. ಬಡವ್ರಿಗೋಸ್ಕರ ನಾನೇನು ಮಾಡಿದೆ, ಒಂದು ಪ್ಯಾಕೇಜಲ್ಲಿ ಅಪ್ಪರ್ ಲಿಪ್ಗಿಷ್ಟು, ಚಿನ್ಗಿಷ್ಟು, 19 ದಿವಸಕ್ಕೆ ಅವ್ರು ಬರಬೇಕು ಸರ್. ಅದನ್ನ ಟ್ರೀಟ್ಮೆಂಟ್ ಎಷ್ಟು ಸರ್, ಒಂದು 5 ನಿಮಿಷದ ಟ್ರೀಟ್ಮೆಂಟ್ ಸರ್ ಕೊಟ್ಟು ಕಳಿಸ್ತಿದ್ದೆ ಸರ್. 19 ದಿನ ಬಿಟ್ಕೊಂಡು ಬರಬೇಕು ಸರ್. ಟ್ರೀಟ್ಮೆಂಟ್ ತಗೊಂಡ್ರೆ ಆಫ್ಟರ್ 19 ಡೇಸ್ ಬರಬೇಕು. ಅದು ಹಾರ್ಮೋನ್ ಇಂಬ್ಯಾಲೆನ್ಸ್ ಅವ್ರನ್ನ ಪರೀಕ್ಷೆ ಮಾಡ್ಬೇಕು ಸರ್. ನಿಮ್ಗೆ ಯಾವ ರೀತಿ ಬಂತು, ಮುಟ್ಟಿನ ದಿನಗಳಲ್ಲಿ ಬರುತ್ತಾ, ಆಮೇಲೆ ಬರುತ್ತಾ, ಅದೆಲ್ಲ ಡಾಕ್ಟರ್ ತರ ನಾವು ಅದನ್ನ ಕೋರ್ಸ್ ಮಾಡಿ ಅವ್ರಿಗೆ ಸರ್. ಕಂಪನಿಗಳು ನಾನು ಸ್ವಲ್ಪ ಮಾಡ್ರನ್ ಆಗಿಲ್ಲ ಹೇಳ್ತಾ ಇದ್ನಲ್ಲ ಸರ್ ಚಾನಲ್ ಎಲ್ಲ, ಅವಾಗ ನಾನು ಹುಡ್ಕೊಂಡೆ ಕಂಪನಿಯವ್ರು ಬರ್ತಿದ್ರು ಸರ್. ಹೌದು ಸರ್. ಹೌದು ಸರ್. ನಿಮ್ಮನ್ನ ಅವರು ಪ್ರಾಡಕ್ಟ್ ಇದೆ ಬಳಸ್ಕೊಂಡು ನಿಮ್ಗೆ ಟ್ರೈನಿಂಗ್ ಕೊಟ್ಟು ಸರ್. ನಾನು ಆಗಿನ ಕಾಲದಲ್ಲೇ ನಾನು ISO ತಗೊಂಡಿದ್ದೆ ಸರ್. ಅಯ್ಯೋ ದೇವ್ರೆ. ಹೌದು ಸರ್. ನಾವು ಪ್ರಾಡಕ್ಟ್ ಅವ್ರು ವರ್ಷಕ್ಕೊಂದ್ಸಲ ನಂಗೆ ಚೆಕ್ಕಿಂಗ್ ಬರೋರು ಸರ್. ಎಷ್ಟು ಗೊತ್ತಾ ಸರ್, ಆನ್ಸರ್ ಹೇಳ್ಬೇಕಾಯ್ತು ಅವ್ರಿಗೆ. ಪ್ರತಿಯೊಂದು ಸರ್ ಸ್ಟರ್ಲೈಸ್ ಮಾಡಿದ್ ನನಗೆ ಖುಷಿ ಸರ್. ನಾವು ಹಂಗೆ ಇರಬೇಕು. ಜನಕ್ಕೆ ಬರೀ ದುಡ್ಡಲ್ಲ ಸರ್ ಇಂಪಾರ್ಟೆಂಟ್, ಈಸ್ಕೊಳ್ಳೋದಲ್ಲ. ನಮ್ಮ ಸರ್ವಿಸ್ ಅವ್ರಿಗೆ ಚೆನ್ನಾಗಿರ್ಬೇಕು ಅಂತ ನಾನು ಆಗಿನ ಕಾಲದಿಂದ ಮಾಡ್ತಾ ಬಂದೆ ಸರ್. ಒಂದ್ಸರಿ ತೆಗೆದ್ರೆ ಮತ್ತೆ ಬರ್ತಿರ್ಲಿಲ್ಲ? ಇಲ್ಲ ಸರ್, 19 ಒಂದು 10 ಸಿಟ್ಟಿಂಗ್ ಅಲ್ಲಿ ಕಮ್ಮಿ ಆಗ್ತಾ ಬರ್ತಿತ್ತು ಸರ್. ತುಂಬಾ ಗ್ರೋತ್ ಇದ್ದಿದ್ದು. ಇವಾಗ 15 ಇದ್ದಿದ್ದು 14 13 8 9 ಹಂಗೆ ಕಮ್ಮಿ ಆಗ್ತಿತ್ತು ಸರ್. ಇದು ಶ್ರೀಮಂತರಿಗಷ್ಟೇ ತಲುಪ್ತಿತ್ತು ಸರ್. ಹಾರ್ಮೋನ್ ಶ್ರೀಮಂತರಿಗೆ ತಲುಪ್ತಾ ಇತ್ತು ಸರ್. ಇದು ನಾನು ಬಡವ್ರಿಗೆ ಅನುಕೂಲ ಆಗ್ಲಿ ಅಂತ ನಾನು ಇದನ್ನ ಮಾಡಿದೆ ಸರ್. ಎಷ್ಟು ಜನ ಟ್ರೀಟ್ಮೆಂಟ್ ಮಾಡಿದ್ರಿ ಸರ್? 1000 ಜನಕ್ಕೆ ಕೊಟ್ಟಿದ್ದೀನಿ ಸರ್. ಅವ್ರದ್ದೆಲ್ಲ ಬರ್ಕೊಂತೀವಿ ಸರ್, ಬಯೋಡೇಟಾ ಹಿಸ್ಟ್ರಿ ಬರ್ಕೊಂಡು, ಡೇಟ್ ಆಫ್ ಬರ್ತ್. ಆಮೇಲೆ ಕೆಲವು ಸಲ ಅವ್ರ ಗಂಡನೂ ಕರ್ಕೊಂಡು ಬರ್ಬೇಕಾಯ್ತು ಸರ್. ಹೆಂಡತಿ ಗೊತ್ತಿಲ್ಲದೆ ಬರಬಾರ್ದು. ಹೌದು ಸರ್. ಅವ್ರ ಗಂಡಸರು ಬರ್ತೀವಿ, ಅವ್ರ ಗಂಡಂದಿರು ಇಲ್ಲ ಅಪ್ಪ ಅಮ್ಮ ಕರ್ಕೊಂಡು ಬರ್ತೀವಿ. ಊರಿಂದೆಲ್ಲ ಬರ್ತೀವಿ ಸರ್. ತಿಪ್ಟೂರು, ಅರಸೀಕೆರೆ, ಧಾರವಾಡ, ದಾವಣಗೆರೆ. ರಾತ್ರಿ ಬಸ್ಸಲ್ಲಿ ಬಂದು ಹೋಟ್ಲಲ್ಲಿ ರೂಮ್ ಮಾಡಿ ಬರ್ತಿದ್ರು ಸರ್. ಬಹಳ ಹೆಮ್ಮೆ ಆಗುತ್ತೆ. ಹೌದು ಸರ್. ಹೇಗೆ ನೀವು ಸ್ಟಡಿ ಮಾಡ್ತೀರಿ ನೀವು? ಇಲ್ಲ ಸರ್, ನಾನು ಮೀಡಿಯಾ, ನಂಗೆ ಇವತ್ತು ಥ್ಯಾಂಕ್ಸ್ ಟು ಮೀಡಿಯಾ ಸರ್. ಎಲೆಕ್ಟ್ರಾನಿಕ್ ಮೀಡಿಯಾ, ಪೇಪರ್ ಮೀಡಿಯಾ ಇಲ್ಲ ಅಂದ್ರೆ ನಾನು ಈಚೆ ಬರೋಕ್ಕಾಗ್ತಿರ್ಲಿಲ್ಲ, ನನಗೇನು ಸಿಗ್ತಿರ್ಲಿಲ್ಲ ಸರ್. ಇವತ್ತು ನಾನು ಅವ್ರಿಗೆ ಕೈ ಮುಗಿದು ಹೇಳ್ಕೊಂತೀನಿ ಸರ್, ನೀವೆಲ್ಲ ನಮ್ಮ ಈಚೆ ತರಲಿಲ್ಲ ಅಂದ್ರೆ. ಅವ್ರು ಬೆಳಕು ಕೊಟ್ಟರು ಅದು ಬೇರೆ ವಿಚಾರ, ಆದ್ರೆ ನೀವು ಎಷ್ಟು ಜನಕ್ಕೆ ಬೆಳಕು ಕೊಟ್ಟಿದ್ದೀರಲ್ಲ. ಖಂಡಿತ ಸರ್. ಎಷ್ಟು ಜನರಿಗೆ ಬಾಳ್ಗೆ ಸಣ್ಣ ವಿಚಾರ ಅದು ಡೈವರ್ಸ್ ಆಗೋ ಮಟ್ಟಕ್ಕೆ ಬರುತ್ತೆ ಕುಟುಂಬಗಳು ಅಂತಂದ್ರೆ ಅದನ್ನ ಉಳಿಸುವಂತ ಪ್ರಯತ್ನ ಮಾಡಿದ್ವಿ. ಒಂದು ಸಣ್ಣ ಒಂದು ಕೂದಲು ಜೀವನವನ್ನೇ ಹಾಳು ಮಾಡುತ್ತೆ ಅಂತ ಸರ್. ನಾನು ಪ್ರತಿ ಸಲ ಒಂದು ಬಸ್ಸಲ್ಲಿ ಹೋಗ್ಲಿ, ಆಟೋನಲ್ಲಿ ಹೋಗ್ಲಿ, ಅವ್ರ ಕತೆ ಕೇಳ್ತಿದ್ದೆ ಸರ್. ಇವಾಗ ನೀವೇನು ಹೇಳ್ತೀನಿ, ನನ್ನ ಆಟೋ ಓಡಿಸೋರೊಬ್ರು ನನ್ನನ್ನು ಕಂಡಿಡಿದ್ರು. ಅಮ್ಮ, ನಮ್ಮ ಮನೇಲಿ ಒಂದು ಮಾತು ಬರ್ದಿರೋ ಹುಡುಗಿ ಇದ್ದಾಳೆ ಅಂತ. ನಾನಲ್ದೆ ಚೆನ್ನಾಗಿರೋರ್ನೇ ಕಷ್ಟ, ಇನ್ನು ಚೆನ್ನಾಗಿರೋರ್ನ ಹೆಂಗೆ ಮಾಡೋದು ಅಂತ ಮೌನಿಗಳಂತ ಹೆಸರಿಟ್ಟೆ ಸರ್. ಮಾತು ಬರ್ದಿರೋರಿಗೆಲ್ಲ ಅವ್ರನ್ನೆಲ್ಲ ಕರ್ಕೊಂಬಂದು ಟ್ರೈನಿಂಗ್ ಕೊಟ್ಟು ನಾನು ಅಸಿಸ್ಟೆಂಟ್ ಆಗಿ ಮಾಡ್ಕೊಂಡೆ ಸರ್. 8 ಜನ ಕೆಲಸ ಮಾಡ್ತಾ ಇದ್ರು ಸರ್. ಮಾತು ಬರ್ದೇವ್ರು ಕಿವಿ ಕೆಲಸ ಎಲ್ಲ, ಅವ್ರಿಗೆ ಮಾತು ಬರಲ್ಲ. ಅವರಲ್ಲಿರೋ ಶ್ರದ್ಧಾ ಭಾವನೆ ಬೇರೆ. ನಾವಾದ್ರೂ ಮಾತಾಡ್ಕೊಂಡು ಮಾಡ್ತೀವಿ, ಅವರಲ್ಲಿ ಕಾನ್ಸಂಟ್ರೇಷನ್ ಇತ್ತು ಸರ್. ಎಷ್ಟು ಸರ್ ನಾನು ಇವತ್ತು ಹೆಮ್ಮೆಯಿಂದ ಹೇಳ್ಕೊಂತ ಸರ್. CM ಮನೇಲಿ, PM ಮನೇಲಿ, ದೊಡ್ಡವ್ರ ಮನೆಯಲ್ಲ ನಾನು ಕೆಲಸ ಮಾಡಿದ್ದೀನಿ ಸರ್. ನಾನು ಪ್ರಾಮಾಣಿಕವಾಗಿ ಅವ್ರ
ಬಿಫೋರ್ ಆಫ್ಟರ್ ಎಲ್ಲ ಹೇಳ್ತಿದ್ದೆ ಸರ್. ನಾನು ಈ ಥರ ಟ್ರೀಟ್ಮೆಂಟ್ ಮಾಡ್ತೀನಿ ಅಂತ ಹೇಳಿ ಮಾಡ್ತಿದ್ದೆ ಸರ್. ಮುಚ್ಚು ಮರೆ ಇರ್ತಿರ್ಲಿಲ್ಲ ಸರ್. ಪ್ರಾಡಕ್ಟ್ನ ತೋರಿಸ್ತಿದ್ದೆ ಸರ್, ಮೌನಿಗಳನ್ನ ಕಳಿಸ್ತಿದ್ದೆ ಸರ್. ಅದರಲ್ಲೂ ವಿಶಾಲಾಕ್ಷಿ ಅಂತ ಮೇಯ್ನ್ ಸರ್, ಅವಳು ನನ್ನ ಮಗಳು ಅಂತ ಹೇಳ್ತೀನಿ. ತುಂಬ ಸರ್ ನಾನು ಹುಡುಕ್ತಿರ್ಲಿಲ್ಲ ಸರ್, ಅವಳು ನುಡ್ಕೊಂಬರೋರು. ಅಯ್ಯೋ 1 ನಿಮಿಷಕ್ಕೆ ಐಬ್ರೋ ಮಾಡ್ತಾಳೆ ಅಂತ ಸರ್. ನಾವು ನೋಡಿದ್ದೀವಿ ಸರ್. ಅಷ್ಟು ಚೆನ್ನಾಗಿ ಟೀಚ್ ಮಾಡ್ತಿದ್ಲು ಸರ್ ಅವಳು. ಇವಾಗ ನನಗೆ ಕರೋನಾ ಆದ್ಮೇಲೆ ಸ್ವಲ್ಪ ಇದಾಯ್ತು ಸರ್, ಆದರೂ ಇವಾಗ ಮದುವೆಗಳಿದ್ರೆ ಬರ್ತಾಳೆ ಸರ್. ತುಂಬ ಚೆನ್ನಾಗಿ ಮಾಡ್ತೀನಿ. ನನ್ನ ಮಕ್ಕಳು ಸರ್ ಅವರೆಲ್ಲ. ಇವತ್ತು ಉಮಾ ಆಗಿದ್ದು ನಾನು ಒಬ್ಳೇ ಇಲ್ಲ ಸರ್, ಅವರಿಂದ ನಾನು ಉಮಾ ಆಗಿದ್ದು. ಎಷ್ಟು ಜನ ನೀವು ನನ್ನ ಹತ್ರ 14 ಜನ ಕೆಲಸ ಮಾಡ್ತಿದ್ರು ಸರ್. ಎಷ್ಟು ಜನರನ್ನ ನೀವು ನೋಡಿ, ಇವರೆಲ್ಲ ಮಾಡಿದ್ದೀವಿ ಬರ್ತಿಲ್ಲ, ಆ ಕಡೆ ಈ ಕಡೆ ಹೌದು, ಕೂತ್ಕೊಂಡು ಇವರೆಲ್ಲ ಎಲ್ಲ ಸರ್. ನಿಮ್ಮ ನಿಮ್ಮ ಅಲ್ಲ, ಹೆಮ್ಮೆ ಅವ್ರು ಏನ್ ವಿಶಾಲಾಕ್ಷಿ ಅಂತ ಹೇಳ್ತಾರೆ ಅವರಿಂದ ನಾವು ಕಲ್ತಿದ್ದೀವಿ ಸರ್. ಆಕ್ಚುಲಿ ವೆರಿ ಫಾಸ್ಟ್ ನಮ್ಗೆ ನಾವೆಲ್ಲ ಚೆನ್ನಾಗಿದ್ದು ಇಷ್ಟು ಲೇಟಾಗಿ ಕಲಿತೀವಿ. ಅವ್ರು ಎಷ್ಟು ಫಾಸ್ಟಾಗಿ ಹೇಳ್ಕೊಟ್ರು ಅಂದ್ರೆ ಹಿಂಗ್ ಮಾಡಿ ನಮ್ಗೆ ಅದು ಅರ್ಥ ಆಗ್ತಿತ್ತು. ಅಷ್ಟು ಚೆನ್ನಾಗಿ ಹೇಳ್ಕೊಡ್ತಾ ಇದ್ರು. 1 ನಿಮಿಷದಲ್ಲಿ ಇಲ್ಲ, ಚೆನ್ನಾಗಿ ಹೇಳ್ಕೊಡೋರು. ಅಲ್ಲ 1 ನಿಮಿಷ ಅಂತಲ್ಲ, ಹೇಳ್ಕೊಟ್ಟಿದ್ಲು ಸರ್. ಇದಲ್ಲದೆ ಸರ್, ಮಂಗಳಮುಖಿರಂತ ಯಾರು ದೂರ ಇಟ್ಟಿದ್ರು ಸಮಾಜದಲ್ಲಿ, ಅವ್ರನ್ನೆಲ್ಲ ನಾನು ಅಡಾಪ್ಟ್ ಮಾಡ್ಕೊಂಡೆ ಸರ್. ಅವ್ರಿಗೂ ಲೈಫ್ ಕೊಡಬೇಕು ಅಂತ. ಇದು ಸಮಾಜಕ್ಕೆ ಗೊತ್ತಾಗದೇ ಇರೋ ಥರ ನನ್ನ ಬೇಕಾದಷ್ಟು ಬ್ಲೇಮ್ ಮಾಡಿದ್ರು ಸರ್. ಅವಳ ಹತ್ರ ಹೋಗ್ತೀವಿ, ಅವ್ರಿಗೆ ಕೊಡ್ತೀವಿ, ಪರವಾಗಿಲ್ಲ ಸರ್, ಏನಂದ್ರೂ ಪರವಾಗಿಲ್ಲ. ನಾನು ಇವತ್ತು ನಾನು ದುಡ್ದಿದ್ದು ಒಂದು ಭಾಗ ಬಡವ್ರಿಗೆ, ನನಗೆ, ದೇವ್ರಿಗೆ, ಅವ್ರಿಗೆ ಇಡ್ತಾ ಬಂದಿದ್ದೀನಿ ಸರ್. ಪ್ರತಿ ಹಬ್ಬ ಏನ್ ಮಾಡಿದ್ರೆ ಅವ್ರಿಗೆಲ್ಲ ನಾನು ಹೇಳ್ಕೊಡ್ತಾ ಬಂದೆ ಸರ್. ಬೀದಿನಲ್ಲಿ ಕೆಟ್ಟದಾಗೆಲ್ಲ ಅದು ಗೊತ್ತಿಲ್ಲ ಸರ್, ಯಾವ ಥರ ಜನ ಅವ್ರಿಗೆಲ್ಲ ಸೀರೆ ಉಡೋದು ಹೇಗೆ, ನಿಮ್ಮ ಸೆಲ್ಫ್ ಮೇಕಪ್ ಮಾಡ್ಕೊಳ್ಳೋದು ಹೇಗೆ, ಹೆಸರಲ್ಲ ಸರ್. ಅವ್ರನ್ನೆಲ್ಲ ನಾನೊಂದು ಏನು ಹೇಳ್ತಾರೆ ಭಾವನೆಗಳನ್ನ ಬದಲಾಯಿಸೋ ಅಂಥದ್ದನ್ನ ನಾನು ಹೇಳ್ಕೊಡ್ತಾ ಬಂದಿದ್ದೀನಿ ಸರ್.